ಸೊ ಈ ಅಧ್ಯಾಯ ಸಂಪೂರ್ಣವಾಗಿ ಮನಸ್ಸನ್ನು ಹೆಂಗೆ ನಿಗ್ರಹಿಸ್ಕೋಬೇಕು ಅನ್ನೋದನ್ನು ಕೃಷ್ಣ ಚಂಚಲವಾದ ಹಠಮಾರಿಯಾದ ಮನಸ್ಸನ್ನು ಹೇಗೆ ಹತೋಟಿಯಲ್ಲಿ ತಗೊಂಬರ್ಬೇಕು ಅಂತ ಹೇಳ್ಬಿಟ್ಟು ಕೃಷ್ಣ ಅರ್ಜುನ್ಗೆ ವಿಚಾರಣೆ ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ಅಸಂಶಯಂ ಮಹಾಬಾಹು, ಭಗವಂತ ಹೇಳ್ತಾ ಇದ್ದಾರೆ ಅರ್ಜುನ. ಕೃಷ್ಣ ಹೀಗೆ ಹೇಳ್ತಾ ಇದ್ದಾರೆ, ಏನಂತ ಹೇಳಿದ್ರೆ, ಓ ಕುಂತಿ, ನೀನು ಮಹಾವೀರು, ನೀನು ಮಗನೂ ಆದ ಅರ್ಜುನನಿಗೆ ಚಂಚಲವಾದ ಮನಸ್ಸನ್ನು ನಿಗ್ರಹಿಸುವುದು ಬಹು ಕಷ್ಟ. ಆದರೆ ಯೋಗ್ಯವಾದ ಅಭ್ಯಾಸದಿಂದ ಮತ್ತು ವೈರಾಗ್ಯದಿಂದ, ಇದು ಓದಿದ್ದಲ್ಲ ನಾವು ಫಸ್ಟ್ 34. ಅರ್ಜುನ ಹೇಳ್ತಾ ಇದ್ದಾನೆ, ಈ ಮನಸ್ಸು ತುಂಬ ಚಂಚಲವಾದದ್ದು, ತುಂಬ ಹಠಮಾರಿ ಇದನ್ನು ನನ್ನ ಕೈಯಲ್ಲಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ನನ್ನ ನಿಗ್ರಹಿಸ್ಕೊಳ್ಳೋಕ್ಕೆ ಆಗೋದಿಲ್ಲ ಅಂತ ಅರ್ಜುನ ಹೇಳ್ತಾ ಇದ್ದಾನೆ. ಅದಕ್ಕೆ ಕೃಷ್ಣನ ಮನಸ್ಸು ಚಂಚಲವಾದದ್ದು. ಕೃಷ್ಣನಿಗೆ ಹೇಳ್ತಾ ಇರೋದು, ಅರ್ಜುನ ಹೇಳ್ತಾ ಇರೋದು, ಈ ಚಂಚಲವಾದ ಮನಸ್ಸು ನನ್ನ ಕೈಯಲ್ಲಿ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ, ಹಠಮಾರಿ ಮತ್ತು ಬಲವಾದದ್ದು ಇದು ಅಂತ ಹೇಳ್ತಾರೆ. ಅದನ್ನು ನಿಗ್ರಹಿಸೋದು, ಗಾಳಿ ಅನ್ನೋದು ನಿಗ್ರಹಿಸ್ತೀನಿ, ಇದನ್ನು ನಿಯಂತ್ರಿಸೋಕ್ಕಾಗೋದಿಲ್ಲ ನನ್ನ ಕೈಯಲ್ಲಿ ಅಂತ ಹೇಳ್ತಾ ಇದ್ದಾರೆ. ಇದು ಅರ್ಜುನ ಕೃಷ್ಣಗೆ ಹೇಳ್ತಾರೆ. ಅರ್ಜುನ ಬಂದು ಕೃಷ್ಣನ್ಗೆ ಹೇಳ್ತಾ ಇರೋದು, ತಡಕ್ಕಾಗಲ್ಲ, ಈ ಮನಸ್ಸನ್ನ ನಿಗ್ರಹಿಸ್ಕೊಳ್ಳೋಕ್ಕಾಗೋದಲ್ಲ, ನಿಯಂತ್ರಿಸ್ಕೊಳ್ಳೋಕ್ಕೆ ತುಂಬ ಕಷ್ಟ. ಮನಸ್ಸು ತುಂಬ ಗಟ್ಟಿ, ಬಲವಾದದ್ದು, ಹಠ ಇರೋ ಒಂದು ಸ್ವಭಾವ ಅದಕ್ಕೆ. ಸೊ ಅದಕ್ಕೆ ಏನು ಮಾಡಬೇಕಂದ್ರೆ, ಬುದ್ಧಿಶಕ್ತಿಗೆ ವಿಧೇಯವಾಗಿರಬೇಕಿದ್ದರೂ ಕೆಲವೊಂದು ಅದು ಬುದ್ಧಿಶಕ್ತಿಯನ್ನು ಮಣಿಸುತ್ತದೆ. ಹೇಗೆ ಅಂದರೆ, ಇದು ಈ ರಥ ಇದೆ ನೋಡಿ, ಈ ಭಗವದ್ಗೀತಾ ಪಿಕ್ಚರ್ ಇದೆಯಲ್ಲ ಫ್ರಂಟಲ್ಲೇ, ಇದನ್ನು ಎಕ್ಸ್ಪ್ಲೈನ್ ಮಾಡ್ದವ್ರೆ ಕೃಷ್ಣ. ಇದನ್ನು ಎಕ್ಸ್ಪ್ಲೈನ್ ಮಾಡ್ದವ್ರೆ. ಈ ರಥ ಬಂದು ಮನುಷ್ಯನ ದೇಹ. ಈ ದೇಹದಲ್ಲಿ ಆತ್ಮ ಕೂತ್ಕೊಂಡಿದೆ. ಯಾರೋ ಅರ್ಜುನ ಅಂದ್ರೆ ನಾವೆಲ್ಲ ಆತ್ಮನೇ. ಈ ದೇಹದಲ್ಲಿ ಈ ದೇಹದಲ್ಲಿ ಈ ಆತ್ಮ ಕೂತ್ಕೊಂಡಿದೆ. ಆತ್ಮನ ಇವರು ಕೃಷ್ಣ ಬಂದು ಇಲ್ಲಿ ಹೇಳ್ತಾರೆ ನೋಡಿ, ಐಹಿಕ ದೇಹವೆಂಬ ವಾಹನದಲ್ಲಿ ವ್ಯಕ್ತಿಯ ಪ್ರಯಾಣಿಕ, ಬುದ್ಧಿಯೇ ಚಾಲಕ. ಕೃಷ್ಣ ಬಂದು ಚಾಲಕ, ಇಲ್ಲಿ ರಥ ಓಡಿಸೋರು, ಅವರು ಚಾಲಕ. ಸೊ ನಿಯಂತ್ರಿಸೋ ಚಾಲಕ. ಮನಸ್ಸು ಅಲ್ಲ, ಸಾರಥಿ ಕೃಷ್ಣ. ಇದರಲ್ಲಿ ಏನು ಬೇಡ. ಸೊ ಈ ಕೂತ್ಕೊಂಡಿದಾರಲ್ಲ ಅರ್ಜುನ, ಅವರು ಬಂದು ಪ್ಯಾಸೆಂಜರು. ರಥದಲ್ಲಿ ಯಾರು ಕೂತ್ಕೊಂಡಿದಾರೋ ಅವರು ಆತ್ಮ. ಆ ರಥ ಬಂದು ದೇಹ. ಆ ದೇಹದಲ್ಲಿ ಆತ್ಮ ಕೂತ್ಕೊಂಡಿದೆ. ಆ ರಥ ಬಂದು ದೇಹ, ಅದಕ್ಕೆ ಕಂಪೇರ್ ಮಾಡ್ತಾವ್ರೆ. ಅಲ್ಲಿ ಕೂತ್ಕೊಂಡಿರೋ ಅರ್ಜುನ ಬಂದು ಆ ರಥದಲ್ಲಿ ಕೂತ್ಕೊಂಡಿದಾರ ಮನುಷ್ಯ, ಅವ್ರ ಆತ್ಮ. ಅಂದ್ರೆ ದೇಹದಲ್ಲಿ ಆತ್ಮ ಕೂತ್ಕೊಂಡಿದೆ, ಆತ್ಮ ಇದೆ, ಆತ್ಮ ನಿವಾಸ ಆಗಿದೆ. ಅಂದ್ರೆ ರಥದಲ್ಲಿ ಆ ಒಂದು ಪ್ಯಾಸೆಂಜರ್ ಅಂದ್ರೆ ಪ್ರಯಾಣಿಕರಲ್ಲಿ ಕೂತ್ಕೊಂಡಿದ್ದಾರೆ. ಆ ಪ್ರಯಾಣಿಕರು ಬಂದು ಆತ್ಮ, ಆ ಕಾರು ದೇಹ, ರಥ ಬಂದು ದೇಹ. ಇಂಟೆಲಿಜೆನ್ಸ್ ಬಂದು ಡ್ರೈವರು, ಬುದ್ಧಿ ಇದೆಯಲ್ಲ, ಅವರು ಡ್ರೈವರ್, ಅದೇ ರಥ ಸಾರಥಿ, ಓಡಿಸೋರು. ಮೈಂಡ್ ಬಂದು ಡ್ರೈವಿಂಗ್ ಇನ್ಸ್ಟ್ರೂಮೆಂಟ್. ಇದು ಹಗ್ಗ ಇದೆಯಲ್ಲ, ಹಗ್ಗ, ರೈನ್ಸ್ ಅಂತ ಹೇಳ್ತಾರೆ, ಅದು ಬಂದು ಮನಸ್ಸು. ಅಂಡ್ ದ ಸೆನ್ಸಸ್ ಆರ್ ದ ಆರ್ಸಸ್. ಇಂದ್ರಿಯಗಳನ್ನು, ಮನಸ್ಸನ್ನು ನಿಯಂತ್ರಿಸುವುದು ಬ್ರಹ್ಮಚಾರ್ಯ, ಏಕಾಂತ ಜೀವನದ ಮೊದಲಾವಗಳ ನಿಯಮ ನಿಬಂಧನೆಗಳಿಗೆ ಈ ಯುಗದಲ್ಲಿ ಯಾರು ಅನುಸರಿಸಲಾರರು. ಸೊ ಇಲ್ಲಿ ಈ ಫಸ್ಟ್ ಈ ಟೇಬುಲರ್ ಕಾಲಮ್ ನೀವು ಅರ್ಥ ಮಾಡ್ಕೊಬೇಕು. ಏನು ಟೇಬುಲರ್ ಕಾಲಮ್ ಅಂತ ಹೇಳಿದ್ರೆ, ಹೈರಾರ್ಕಿ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಅದಕ್ಕೆ ಹೈರಾರ್ಕಿ ಅಂದರೆ, ಮೊದಲು ಈ ದೇಹದಲ್ಲಿ ಆತ್ಮ ಇದೆ. ಆತ್ಮ ಈ ರಥಕ್ಕೆ ಇಲ್ಲಿ ಕಂಪೇರ್ ಮಾಡ್ತಾ ಇದ್ದಾರೆ. ಇಲ್ಲಿರೋ ರಥಕ್ಕೆ, ಭಗವದ್ಗೀತಾ ರಥ, ಆ ರಥಕ್ಕೆ ಉದಾಹರಣೆ ಕೊಡ್ತಾ ಇದ್ದಾರೆ. ಆ ರಥ ಬಂದು ದೇಹ, ಆ ರಥದಲ್ಲಿರೋ ಪ್ರಯಾಣಿಕ ಬಂದು ಆತ್ಮ. ಸೊ ಆ ರಥನ ಓಡಿಸೋರು ಬರ್ಬೇಕಲ್ಲ, ಅದು ಬಂದು ಇದು ಬುದ್ಧಿ, ಅದು ಬುದ್ಧಿ, ಇಂಟೆಲಿಜೆನ್ಸ್. ಓಡಿಸೋರು ಬುದ್ಧಿ.
ಆಮೇಲೆ ಆ ಹಗ್ಗ 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 ಇದೆಯಲ್ಲ, ಹಗ್ಗ ಬಂದು ಮನಸ್ಸು, ಮನಸ್ಸು. ಕುದುರೆಗಳು ಬಂದು ಇಂದ್ರಿಯಗಳು, ಈ ಪಂಚೇಂದ್ರಿಯಗಳು. ಈ ರಥಗಳನ್ನೇ ಪಂಚೇಂದ್ರಿಯಗಳೇ ಹೋಲಿಸ್ಕೊಂಡವ್ರೆ. ಅಲ್ಲ, ಈ ರಥನ ಈ ದೇಹಕ್ಕೆ ಹೋಲಿಸೋರು. ಸೊ ಇಲ್ಲಿ ಆ ರಥನ ಓಡಿಸೋರು ಬಂದು ಸಾರಥಿ ಇದಾನಲ್ಲ, ಆ ಬುದ್ಧಿ ಮೈಂಡು, ಆ ಮೈಂಡ್ನ ಕಂಟ್ರೋಲ್ ಮಾಡೋದು ಯಾರು ಅಂದರೆ ಬುದ್ಧಿ. ಸೊ ಬುದ್ಧಿ ಕಂಟ್ರೋಲ್ ಮಾಡುತ್ತೆ. ಸೊ ಬುದ್ಧಿ ಬಂದು ಮನಸ್ಸನ್ನ ಕಂಟ್ರೋಲ್ ಮಾಡುತ್ತೆ. ಕೆಲವು ಟೈಮಲ್ಲಿ ಮನಸ್ಸು ಎಷ್ಟು ಹಠಮಾರಿ ಅಂತ ಹೇಳಿದ್ರೆ ಬುದ್ಧಿ ಹೇಳಿದ ಮಾತು ಕೂಡ ಕೇಳಲ್ಲ. ಬುದ್ಧಿ ಹೇಳುತ್ತೆ ಈ ತರ ಹೋಗ್ಬೇಡ, ಈ ತರ ಫಾಸ್ಟ್ ಆಗಿ ಹೋಗ್ಬೇಡ, ಕೆಲವು ಜಾಗದಲ್ಲಿ ಸ್ವಲ್ಪ ನಿಧಾನಕ್ಕೆ ಹೋಗು ಅಂದ್ರೆ ಇನ್ನು ಜೋರಾಗಿ ಹೋಗುತ್ತೆ. ಅದಕ್ಕೆ ಮನಸ್ಸು ತುಂಬಾ ಹಠಮಾರಿ, ತುಂಬಾ ಚಂಚಲವಾದದ್ದು. ಇಂಥ ಮನಸ್ಸನ್ನ ನಿಗ್ರಹಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತ ಅರ್ಜುನ ಹೇಳ್ತಾ ಇದ್ರೆ, ನೆಕ್ಸ್ಟ್ ಬರೋ ಒಂದು ಶ್ಲೋಕದಲ್ಲಿ ಕೃಷ್ಣ ಆನ್ಸರ್ ಕೊಡ್ತಾರೆ ಅದಕ್ಕೆ. ಸೊ ಈ ದೇಹದಲ್ಲಿ ಆತ್ಮ ಇದೆ. ಆತ್ಮ ಇನ್ನೊಂದಿಲ್ಲಿ ಈ ದೇಹ ಬಂದು ಯಾವುದರಲ್ಲಿ ತಯಾರಿಸಿರೋದು ಅಂದರೆ ಪಂಚಭೂತಗಳಿಂದ ತಯಾರಿಸಿರೋದು. ಭೂಮಿ, ರಾಪು, ಅನಲೋ, ವಾಯು, ಕಾಮ್, ಮನೋ, ಬುದ್ಧಿ, ರೇವಚ. ಈ ಗ್ರಾಸ್ ಬಾಡಿ ಅಂದರೆ ಸೂಕ್ಷ್ಮ ದೇಹ, ಸ್ಥೂಲ ದೇಹ ಅಂತಾರೆ. ಸೂಕ್ಷ್ಮ ದೇಹ ಬಂದು 5 ಇದು ಆಕಾಶ, ಭೂಮಿ, ವಾಯು ಮತ್ತು ಉಷ್ಣ ಮತ್ತು ಗಾಳಿ, ಅಗ್ನಿ. ಅದೇ ವಾಯು. ಉಷ್ಣ ಅಂದರೆ ಅಗ್ನಿ. ಈ 5 ಪಂಚಭೂತಗಳಿಂದ ಭೂಮಿ, ರಾಪು, ಅನಲೋ, ವಾಯು, ಅರ್ತ್, ವಾಟರ್, ಫೈರ್, ಏರ್, ಈಥರ್. ಈ 5 ಭೂಮಿ, ನೀರು, ಅರ್ತ್, ವಾಟರ್, ಫೈರ್, ಅಗ್ನಿ, ಏರ್, ಗಾಳಿ, ಈಥರ್ ಅಂದರೆ ಆಕಾಶ. ಈ 5ಗಳಿಂದ ಈ ಸ್ಥೂಲ ದೇಹ ತಯಾರಾಗಿರೋದು. ಸೂಕ್ಷ್ಮ ದೇಹ ಯಾವುದ್ರಲ್ಲಿ ಆಗಿರೋದು ಅಂದರೆ, ಸೂಕ್ಷ್ಮ ದೇಹ ಏನು ಅಂದರೆ ಮನಸ್ಸು, ಬುದ್ಧಿ, ಅಹಂಕಾರ, 3. ಈ 8 ಘಟಾಂಶಗಳು ಸೇರಿದ್ರೆ ಈ ದೇಹ ಬರುತ್ತೆ, ಈ ದೇಹ. ಆಮೇಲೆ ಇಂದ್ರಿಯಗಳು, ಪಂಚೇಂದ್ರಿಯಗಳು. ಸೊ ಇಂದ್ರಿಯ ವಸ್ತುಗಳು ಅಂದರೆ ಮೂಗು, ಕಣ್ಣು, ಕಿವಿ, ನಾಲಿಗೆ, ಚರ್ಮ. ಇದು 5 ಇಂದ್ರಿಯಗಳು. ಈ 5 ಇಂದ್ರಿಯಗಳನ್ನ ನಾವು ಹತೋಟಿನಲ್ಲಿ ಇಟ್ಕೊಬೇಕು ಅಂತ ಹೇಳಿದ್ರೆ, ಅದಕ್ಕೆ ಆ ಇಂದ್ರಿಯಗಳಿಗೆ ನೆಕ್ಸ್ಟ್ ಯಾರು ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡೋರು ಯಾರು ಅಂದರೆ, ನಿಯಂತ್ರಣ ಮಾಡೋರು ಯಾರು ಅಂದರೆ ಮನಸ್ಸು. ಈ ಮನಸ್ಸು ಕಂಟ್ರೋಲಲ್ಲಿ ಇಲ್ಲ. ಈ ಮನಸ್ಸನ್ನು ನಾವು ನಿಯಂತ್ರಿಸೋಕೆ ಆಗ್ತಾ ಇಲ್ಲ. ಅದಕ್ಕೆ ಇಂದ್ರಿಯಗಳು ಏನು ಮಾಡುತ್ತೆ, ಎಲ್ಲೆಲ್ಲೋ ಹೋಗ್ತಾ ಇದೆ. ಅದಿಷ್ಟಕ್ಕೆ ಅದು ಏನೇನು ಯಾರು ಮೈಂಡ್ ಏನೇನು ಹೇಳುತ್ತೋ ಇಂದ್ರಿಯ ಅದೆಲ್ಲ ಕೇಳ್ಕೊಂಡು ಹೋಗ್ತಾ ಇದೆ. ಈಗ ಜಾಮೂನ್ ಇದೆ, ಯಾವತ್ತೋ ಒಂದು ತಿಂಗಳಿಗೆ ಒಂದ್ಸಲ ತಿನ್ನಪ್ಪ ಪರವಾಗಿಲ್ಲ ಅಂತ ನಾವು ಅಂದ್ಕೊಂಡ್ರೆ ಮನ್ಸು ಹೇಳುತ್ತೆ. ಎಲ್ಲಿಗಾದ್ರೂ ಎಲ್ಲಿಗಾರು ನಾವು ಸ್ವೀಟ್ ಸ್ಟಾಲ್ಕೋ ಇಲ್ಲ ಆ ಕಡೆ ಈ ಕಡೆ ಯಾರನ್ನ ತಿನ್ನೋದು ನೋಡಿದ್ರೆ ಒಂದು ತಿನ್ಬಿಟ್ಟು ಇನ್ನೊಂದು ತಿಂತೀವಿ ನಾವು. ಏನು ಇವತ್ತು ಒಂದಿನದಲ್ಲಿ ಇನ್ನೊಂದು ತಿನ್ನೋಣ, ಆಮೇಲೆ ಅದು ರುಚಿ ಆಗ್ತಾ ಇನ್ನೊಂದು ತಿನ್ನೋಣ ಅಂತ ಮನಸ್ಸು ಹೇಳ್ತದೆ. ಸೊ ಮನಸ್ಸು ಹೇಳೋದನ್ನ ಇಂದ್ರಿಯಗಳೆಲ್ಲ ಕೇಳ್ತಾ ಇದೆ. ಸೊ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಮನಸ್ಸು ಕಂಟ್ರೋಲ್ ಆಗಿರಬೇಕು. ಮನಸ್ಸೇ ಕಂಟ್ರೋಲಲ್ಲಿ ಇಲ್ಲ. ಸೊ ಮನಸ್ಸನ್ನು ಕಂಟ್ರೋಲ್ ಮಾಡಬೇಕು ಅಂದ್ರೆ ಏನು ಮಾಡಬೇಕು? ಬುದ್ಧಿಗೆ ಏನು ಮಾಡಬೇಕು? ಯೋಗ ಕೊಡಬೇಕು, ಯೋಗಾಭ್ಯಾಸ ಮಾಡಬೇಕು. ಯೋಗಾಭ್ಯಾಸ ಅಂದರೆ ಕಲಿಯುಗದಲ್ಲಿ ನಾಮ ಸಂಕೀರ್ತನ ಒಂದೇ. ಹರಿನಾಮ ಸಂಕೀರ್ತನದಿಂದ ಈ ಮನಸ್ಸು, ಈ ಬುದ್ಧಿನ ನಾವು ಈ ಬುದ್ಧಿನ ನಾವು ಬಲ ಮಾಡ್ಬೋದು, ಸ್ಟ್ರಾಂಗ್ ಮಾಡ್ಬೋದು. ಇನ್ನು ಅದನ್ನ ಆ ಬುದ್ಧಿನ ಒಂದು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳೋದಕ್ಕೆ ನಾವು ಭಗವಂತನ ಭಕ್ತಿ ಸೇವೆನಲ್ಲಿ, ಆಧ್ಯಾತ್ಮಿಕವಾದ ಚಿಂತನೆಯಲ್ಲಿ ನಾವು ಇದ್ರೆ ಬುದ್ಧಿ ಏನಾಗುತ್ತೆ? ಸ್ಟ್ರಾಂಗ್ ಆಗುತ್ತೆ. ಬುದ್ಧಿ ಬಂದು ಸ್ಟ್ರಾಂಗ್ ಆದ್ಮೇಲೆ ಬಲ ಬಂದ್ಮೇಲೆ ಬುದ್ಧಿಗೆ ಮನಸ್ಸನ್ನ ಅದು ಕಂಟ್ರೋಲ್ ಮಾಡುತ್ತೆ. ಮನಸ್ಸನ್ನು ಕಂಟ್ರೋಲ್ ಮಾಡುವಾಗ ಏನಾಗುತ್ತೆ? ಮನಸ್ಸು ಕಂಟ್ರೋಲ್ ಆದ್ರೆ ಇಂದ್ರಿಯಗಳು ಕಂಟ್ರೋಲ್ ಆಗ್ಬಿಡುತ್ತೆ. ಇದು ಒಂದಕ್ಕೊಂದು ಲಿಂಕ್, ಇದು ಕನೆಕ್ಷನ್ ಇದೆ ಇದಕ್ಕೆ. ಸೊ ಇಲ್ಲಿ ರಥ ಓಡಿಸೋನಿದಾನಲ್ಲ ಚಾಲಕ, ಆ ಚಾಲಕ ಬಂದು ಆ ಹಗ್ಗನ ಹತೋಟಿನಲ್ಲಿ ಇಟ್ಕೊಬೇಕು. ಅದು ಬೇರೆ ಕಡೆ ಆ ಕಡೆ ಈ ಕಡೆ ಹೋದ್ರೆ ಅದನ್ನ ಕಂಟ್ರೋಲ್ ಮಾಡಬೇಕು. ಅವನ ಹಗ್ಗನ ಬಿಟ್ಟು ಕಂಟ್ರೋಲ್ ಮಾಡಕ್ ಆಗದೆ ಇದ್ರೆ ಏನಾಗುತ್ತೆ? 5 ಕುದುರೆಗಳು 5 ದಾರಿ ಹೊರಟೋಗ್ಬಿಡುತ್ತೆ. ಅದಕ್ಕೆ ಕುದುರೆಗೆ ಇದು ಕಟ್ಟಿದ್ದಾರೆ, ಕರಿವಾಲ. ಅದೇನು ಕಟ್ಟಿದ್ದಾರೆ ಅಂದ್ರೆ ಆ ಕಡೆ ಈ ಕಡೆ ನೋಡಿದ್ರೆ ತಿನ್ನಕ್ ಹೋಗ್ಬಿಡುತ್ತೆ ಅಂತ ಒಂದೇ ಸ್ಟ್ರೈಟ್ ಮುಗ್ದಾರ ಬೇರೆ. ಇದು ಇನ್ನೊಂದು ಏನಂದ್ರೆ ಹಿಂಗ ಕುದುರೆಗೊಂದು ಈ ಕಡೆ ಆ ಕಡೆ ನೋಡಬಾರ್ದು, ಅಲ್ಲ 2 ಸ್ಕ್ರೀನ್ ತರ ಹಿಂಗ್ ಕಟ್ಬಿಟ್ಟಿರ್ತಾರೆ.
ಕರಿವಾಲ ಅಂತ ಏನೋ ಹೇಳ್ತಾರೆ ಅದಕ್ಕೆ ತಮಿಳಲ್ಲಿ. ಅದಕ್ಕೆ ಯಾಕೆ ಕಟ್ತಾರೆ ಅಂದರೆ ಆ ಕಡೆ ಮುಗ್ದಾರ ಕಟ್ಟೋದು ಬಂದು ಕಂಟ್ರೋಲ್ ಮಾಡೋಕ್ಕೆ. ಅದನ್ನ ಹೇಳಿದ್ರೆ ಅದು ಕಂಟ್ರೋಲ್ ಆಗಿಬಿಡುತ್ತೆ. ಈಗ ಹಸುಗೆಲ್ಲ ಕಟ್ತಿರಲ್ಲ ಅದು. ಎಲ್ಲದಕ್ಕೂ ಕಟ್ಟಿದ್ರೇನೆ ಅದು ಇದು ಮಾಡೋದು. ಈಗ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಮನಸ್ಸಿನ ಕಂಟ್ರೋಲ್ ಮಾಡೋದಕ್ಕೆ ಇದೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಕೃಷ್ಣ. ಪ್ರಭುಪಾದ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಸೊ ರಥ ಅನ್ನೋನು ದೇಹ, ಆ ಪ್ರಯಾಣಿಕನ ಬಂದು ಆತ್ಮ, ಆ ರಥನ ಓಡಿಸೋರು ಬಂದು ಬುದ್ಧಿ, ಆಮೇಲೆ ಹಗ್ಗ ಬಂದು ಮನಸ್ಸು, ಆ ಕುದುರೆಗಳು ಬಂದು ಇಂದ್ರಿಯಗಳು. ಇದನ್ನ ಅರ್ಥ ಮಾಡ್ಕೊಬೇಕು. ಅದಕ್ಕೆ ಈ ಪಿಕ್ಚರ್ ಕೊಟ್ಟಿರೋದವರು, ಈ ಪಿಕ್ಚರ್ ಕೊಟ್ಟಿರೋದು. ಸೊ ಆಗ ಇಲ್ಲಿ ಮನಸ್ಸನ್ನ ಕಂಟ್ರೋಲ್ ಮಾಡಬೇಕು ಅಂದರೆ ಏನು ಮಾಡಬೇಕು ಅಂದರೆ ನಾವು ಬುದ್ಧಿನೂ ಚೆನ್ನಾಗಿ ಬಲಪಡಿಸ್ಬೇಕು. ಅದಕ್ಕೆ ಬೇಕಾದಷ್ಟು ಸಾಕಷ್ಟು ಏನೇನು ಬೇಕೋ ಅದಕ್ಕೆ ಸಹಾಯ ಮಾಡ್ತಾ ಇರಬೇಕು. ಅಂದರೆ ಸಹಾಯ ಅಂದರೆ ಸಾಕಷ್ಟು ಅದಕ್ಕೆ ಇದು ಬೇಕಾದ ವಸ್ತುಗಳು ಕೊಡ್ತಾ ಇರಬೇಕು. ಆ ಬುದ್ಧಿಗೆ ಏನು ಮಾಡಬೇಕು, ಬುದ್ಧಿ ಕೆಟ್ಟ ಬುದ್ಧಿಗೆ ಅಭ್ಯಾಸ ಮಾಡ್ಕೊಳ್ತೀರ, ಒಳ್ಳೆ ಬುದ್ಧಿನ ಅಭ್ಯಾಸ ಮಾಡ್ಕೊಳ್ಳೋದು ನಾವು ಕಲ್ತ್ಕೊಬೇಕು, ಪ್ರಯತ್ನ ಮಾಡಬೇಕು. ಒಳ್ಳೆ ಬುದ್ಧಿ ಏನೋ, ಒಳ್ಳೆ ಬುದ್ಧಿ ಅಂದರೆ ಏನೋ, ಭಗವಂತನಿಗೆ ನೈವೇದ್ಯ ಮಾಡೋದು, ಭಗವಂತನ ನಾಮ ಹೇಳೋದು. ಮುಖ್ಯವಾಗಿ ಚೈತನ್ಯ ಮಹಾಪ್ರಭು ಅದೇ ಹೇಳ್ತಾ ಇರೋದು, ನನ್ನ ನಾಮದಿಂದ ನೀವು ಮನಸ್ಸನ್ನ ಕಂಟ್ರೋಲ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ನನ್ನ ನಾಮ ಎಲ್ಲ ಆಧ್ಯಾತ್ಮಿಕವಾದ ಚಿಂತನೆ, ಭಗವಂತನಿಗೆ ಸಂಬಂಧಪಟ್ಟ ಎಲ್ಲ ಸೇವೆಗಳು ಮಾಡ್ತಾ ಇದ್ರೆ ಆಟೋಮೆಟಿಕ್ ಆಗಿ ಮನಸ್ಸು ನಿಯಂತ್ರಣಕ್ಕೆ ಬಂದ್ಬಿಡುತ್ತೆ. ಮನಸ್ಸು ನಾವು ಹೇಳ್ದಂಗೆ ಕೇಳುತ್ತೆ, ಮನಸ್ಸು ನಮ್ಮ ಹೇಳ್ದಂಗೆ ಕೇಳ್ತದೆ. ಅದಕ್ಕೆ ನಾವು ಪ್ರೋಗ್ರಾಮ್ ಮಾಡಿ ಇಟ್ಕೊಬೇಕು. ಬೆಳಗ್ಗೆ ಈ ಪ್ರೋಗ್ರಾಮ್, ಮಧ್ಯಾಹ್ನ ಈ ಪ್ರೋಗ್ರಾಮ್, ಸಾಯಂಕಾಲ ಈ ಪ್ರೋಗ್ರಾಮ್, ರಾತ್ರಿ ಈ ಪ್ರೋಗ್ರಾಮ್ ಅಂತ ಸ್ಕೆಡ್ಯೂಲ್ಸ್, ಆಧ್ಯಾತ್ಮಿಕವಾದ ಟೈಮ್ ಟೇಬಲ್, ಭೌತಿಕವಾದ ಟೈಮ್ ಟೇಬಲ್, ಆಧ್ಯಾತ್ಮಿಕವಾದ ಟೈಮ್ ಟೇಬಲ್ ಹಾಕೊಂಡಿದ್ರೆ ಮನಸ್ಸು ಕಂಟ್ರೋಲಿಗೆ ಬರುತ್ತೆ. ನಮ್ಮ ಸಮಯನೂ ವೇಸ್ಟ್ ಆಗಲ್ಲ, ನಾವು ಭಗವಂತನ ಹತ್ರ ಹೋಗೋದಕ್ಕೆ ಸರಳವಾಗಿರುತ್ತೆ. ಅದು ಇಲ್ಲಿ ಹೇಳ್ತಾ ಇದ್ದಾರೆ. For a man in the practical world who has to fight so many opposing elements, it is certainly very difficult to control the mind. ಅದು ಈ ಭೌತಿಕ ಪ್ರಪಂಚದಲ್ಲಿ ಹಲವಾರು ಸಮಸ್ಯೆಗಳು ಬರ್ತಾ ಇರುತ್ತೆ ನಮಗೆ. ಆ ಸಮಸ್ಯೆಗಳನ್ನೆಲ್ಲ ಎದುರ್ಕೋಬೇಕು ಅಂತ ಹೇಳಿದ್ರೆ ನಮ್ಮ ಮನಸ್ಸು ಕಂಟ್ರೋಲಲ್ಲಿದ್ರೇ ನಾವು ಅದನ್ನು ಎದುರಿಸ್ಕೋಕ್ಕಾಗೋದು, ಇಲ್ಲದ್ರೆ ಎದುರಿಸೋಕ್ಕಾಗಲ್ಲ. ಇದು ಹಲವಾರು ದಾರಿನಲ್ಲಿ ನಮ್ಮನ್ನು ಕರ್ಕೊಂಡು ಹೋಗೋಕ್ಕೆ ನಮ್ಮನ್ನ ಪ್ರಯತ್ನ ಪಡ್ತಾ ಇರ್ತಾರೆ. ಅಲ್ಲೋಗೋಣವ, ಇಲ್ಲೋಗೋಣವ, ಮಾಲ್ಗೆ ಹೋಗೋಣವ, ಸಿನಿಮಾಗೆ ಹೋಗೋಣವ, ಸ್ಪೋರ್ಟ್ಸ್ ಆಡೋಣವ, ಈ ಥರ ಎಲ್ಲೆಲ್ಲ ಕರ್ಕೊಂಡು ಹೋಗಿ ಕ್ಲಬ್ಗೆ ಹೋಗೋಣವ, ಅಲ್ಲೋಗೋಣವ, ಇಲ್ಲಿ ಹೇಳ್ತಾ ಇರ್ತಾರೆ. ಅವಾಗ ನಮ್ಮ ಮನಸ್ಸನ್ನು ನಾವು ಇದು ಮಾಡ್ಕೋಬೇಕು. ಮನಸ್ಸಿಗೆ ಹೇಳಬೇಕು, ನೋಡಪ್ಪ ಅಲ್ಲೆಲ್ಲ ನಾನು ಹೋಗಲ್ಲ, ನೀನು ಸ್ವಲ್ಪ ಸಮಾಧಾನ ಮಾಡು, ನಿನ್ಗೇನು ಬೇಕೋ ಅದು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅದನ್ನು ಯಾಮಾರಿಸ್ತಾ ಇರಬೇಕು ಮನಸ್ಸನ್ನ. ಈ ಚಿಕ್ಕ ಮಕ್ಕಳನ್ನ, ಎಳೆ ಮಕ್ಕಳನ್ನ ನಾವು ಯಾಮಾರಿಸ್ತೀವಿ ನೋಡಿ, ಆ ಥರ ಅವ್ರನ್ನ ಸಮಾಧಾನ ಪಡಿಸ್ಕೊಂಡು ದಾರಿ ದಿಸೆ ತಿರುಗಿಸ್ಬೇಕು. ಅದಕ್ಕೆ artificially one may establish mental equilibrium toward both friend and enemy, but ultimately no worldly man can do so. For this, one more difficult than controlling the raging mind in the Vedic literatures. ಸೊ ಇನ್ನೊಂದು ನೀನು ಹೇಳಿದಂಗೆ ಮನಸ್ಸನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಮನಸ್ಸನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ಏನಾಗುತ್ತೆ ಅಂದರೆ ಮನಸ್ಸನ್ನ ಬೇರೆ ಕಡೆ ದಿಸೆ ತಿರುಗಿಸ್ಬೇಕಷ್ಟೇ. ಬೇರೆ ಕಡೆ ದಿಸೆ ತಿರುಗಿಸಿದ್ರೆ ಮನಸ್ಸು ಕಂಟ್ರೋಲಲ್ಲಿ ಬರುತ್ತೆ. ಅಂದರೆ ಮನಸ್ಸನ್ನು ಏನು ಮಾಡಬೇಕು, ಭಗವದ್ಗೀತಾ ಓದೋದು, ಭಾಗವತಂ ಓದೋದು, ರಾಮಾಯಣ ಓದೋದು, ಈ ಥರ ಶ್ರವಣ ಮಾಡಬೇಕು. ತುಂಬ ಶ್ರವಣ ಮಾಡಬೇಕು, ಕೇಳ್ತಾ ಇರಬೇಕು. ಭಗವಂತನ ಬಗ್ಗೆ ಕೇಳ್ತಾ ಅದೇ ನಾವು ಆಡಿದ ಹಾಡೆ ಅದೇ ಶ್ರವಣ ಕೀರ್ತನ ಸ್ಮರಣ ವಂದನ. ಅದು ಹಾಡು ಅದರಿಂದ ಅದೇ ಹೇಳ್ತಾರದು. ಪ್ರಹ್ಲಾದ್ ಹೇಳಿರೋದು, ಪ್ರಹ್ಲಾದ್ ಮಹಾರಾಜು, ಈ 9 ನವವಿಧಾನ ಭಕ್ತಿ ಇದೆ, 9 ನವವಿಧಾನ ಭಕ್ತಿನ ನೀವು ಆಚರಣೆ ಮಾಡಬೇಕು. ಆ 9 ನವವಿಧಾನ ಭಕ್ತಿನಲ್ಲಿ ತುಂಬ ಪ್ರಧಾನವಾದದ್ದು, ಪ್ರಾಮುಖ್ಯವಾದದ್ದು ಬಂದು ಶ್ರವಣಂ. ಅದ್ರ ಬಗ್ಗೆ ಕೇಳ್ತಾ ಇರಬೇಕು. ಸೊ ಈ ಬಲವಾದ ಈ ಮನಸ್ಸನ್ನು ನಾವು ಏನು ಮಾಡಬೇಕು ಅಂದರೆ ಯೋಗ ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳ್ತಾರೆ. ಯೋಗ ಪ್ರಾಕ್ಟೀಸ್ ಅಂದರೆ ಯಾವ ಯುಗದಲ್ಲಿ ಯಾವ ಥರ ಅಭ್ಯಾಸ ವೇದದಲ್ಲಿ ಶಿಫಾರಸ್ ಮಾಡಿದ್ದಾರೆ ಅನ್ನೋದನ್ನು ನಾವು ತಿಳ್ಕೋಬೇಕು. ತಿಳ್ಕೊಂಡು ಅದನ್ನೇ ನಾವು ಪ್ರಾಕ್ಟೀಸ್ ಮಾಡಬೇಕು. ಸೊ ಯೋಗ ಎಲ್ಲರೂ ಯೋಗ ಕ್ಲಾಸ್ಗೆ ಹೋಗ್ತಾರೆ. ಯೋಗದಲ್ಲಿ ಕೂತ್ಕೊಂಡ್ಬಿಟ್ರೆ ಮನಸ್ಸು ಕಂಟ್ರೋಲ್ ಬರಲ್ಲ, ಶರೀರ ಕಂಟ್ರೋಲ್ಗೆ ಬರುತ್ತೆ. ನಮ್ಮ ವೆಯ್ಟ್ನ ಕಡಿಮೆ ಮಾಡ್ಬೋದು, ನಮ್ಮ ದೇಹನ ಸರಿಯಾಗಿ ವ್ಯಾಯಾಮ ಮಾಡಿಕೊಂಡು ನಾವು ಕರೆಕ್ಟಾಗಿ ಇಟ್ಕೋಬೋದು. ಮನಸ್ಸು ಕಂಟ್ರೋಲಿಗೆ ಬರಲ್ಲ. ಸೊ ಮನಸ್ಸು ಕಂಟ್ರೋಲ್ ಮಾಡಬೇಕು ಅಂದರೆ ಕಲಿಯುಗದಲ್ಲಿ ನಾಮ ಸಂಕೀರ್ತನ ಒಂದೇ. ಕೃತಯೇ ಧ್ಯಾಯತೋ ವಿಷ್ಣು ತ್ರೇತಾಯಾಮ್ ಯಜತೋ ಮಕೈ ದ್ವಾಪರೇ ಪರಿಚರ್ಯಾಯಂ ಕಲಿತದ್ ಸಂಕೀರ್ತನಂ. ಸೊ ಕಲಿಯುಗದಲ್ಲಿ ನಾಮ ಸಂಕೀರ್ತನ ಮಾಡೋದ್ರಿಂದ ನಾವು ಮನಸ್ಸನ್ನು ಕಂಟ್ರೋಲ್ ಮಾಡ್ಬೋದು.
ಅದೇ ವೇದದಲ್ಲಿ ಶಿಫಾರಸ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಸೊ ಸಚ್ ಎ ಸ್ಟ್ರಾಂಗ್ ಮೈಂಡ್ ಇಸ್ ಸಪೋಸ್ ಟು ಬಿ ಕಂಟ್ರೋಲ್ಡ್ ಬೈ ದ ಪ್ರಾಕ್ಟೀಸ್ ಆಫ್ ಯೋಗ, ಬಟ್ ಸಚ್ ಪ್ರಾಕ್ಟೀಸ್ ಇಸ್ ನೆವರ್ ಪ್ರಾಕ್ಟಿಕಲ್ ಫಾರ್ ವರ್ಲ್ಡ್ಲಿ ಪರ್ಸನ್ಸ್ ಲೈಕ್ ಅರ್ಜುನ. ಆ್ಯಂಡ್ ವಾಟ್ ಕ್ಯಾನ್ ವಿ ಸೇ ಇನ್ ಮಾಡರ್ನ್ ಲೈಫ್? ಆ ಸಮಯದಲ್ಲೇ 5,000 ವರ್ಷದಲ್ಲೇ ಅರ್ಜುನನಿಗೆ ಯೋಗ ಮಾಡೋದಕ್ಕೆ ಅದು ಇದು ಸಪೋರ್ಟ್ ಮಾಡ್ತಾ ಇಲ್ಲ. ಆ ಯುಗದಲ್ಲಿ, ದ್ವಾಪರ ಯುಗದಲ್ಲೇ ಯೋಗ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಇನ್ನು ಈಗ ನವೀನ ಈ ಸಮುದಾಯದಲ್ಲಿ, ನವೀನ ಸಮಾಜದಲ್ಲಿ ಹೇಗೆ ಸಾಧ್ಯ ಅಂತ ಪ್ರಭುಪಾದ್ ಕೇಳ್ತಾ ಇದ್ದಾರೆ. ಈಗ ನವೀನ ಸಮಾಜ ಹೇಗೆ ಸಾಧ್ಯ ಅಂದರೆ, ಯಾಕೆಂದರೆ ಈ ಸಮಾಜ ಏನು ಅಂದರೆ, ಅದೇ ಈ ಸಮಾಜ ಏನು ಅಂದರೆ ಬರೀ ಫ್ಯಾಷನ್ನು, ಸ್ಟೈಲು, ಆಡಂಬರ ಇಂಥದ್ರಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ ಜನ. ಎಂಜಾಯ್ಮೆಂಟ್ ಮೂಡಲ್ಲಿ ಇರ್ತಾರೆ. ಆಗಿರುವಾಗ ಅವ್ರು ಯೋಗಕ್ಕೆ ಎಷ್ಟು ಜನ ಹೋಗ್ತಾರೆ? ಯೋಗ ಮಾಡೋಕ್ಕಾಗಲ್ಲ. ಯೋಗ ಮಾಡಬೇಕು ಅಂದರೆ ಪದ್ಮಾಸನದಲ್ಲಿ ಕೂತ್ಕೋಬೇಕು, ಧ್ಯಾನದಲ್ಲಿ ಕಾನ್ಸಂಟ್ರೇಷನ್ ಕರೆಕ್ಟಾಗಿರಬೇಕು, ನಮ್ಮ ಗಮನ ಕರೆಕ್ಟಾಗಿರಬೇಕು, ಭಗವಂತನ ಪಾದದ ಮೇಲೆ ನಾವು ಧ್ಯಾನ ಮಾಡಬೇಕು. ಅದೆಲ್ಲ ಆಗೋ ಕೆಲಸಗಳೇ ಅಲ್ಲ ಕಲಿಯುಗದಲ್ಲಿ. ಸೊ ಹಿಂಗೆ ಕೂತ್ಕೊಂಡಿರ್ತೀರಿ, ಒಂದು ಸೊಳ್ಳೆ ಕಚ್ಚಿದ್ರೆ ನಾವು ಎದ್ದು ಬಿಡ್ತೀರಿ, ಸೊಳ್ಳೆ ಹಿಂದ್ಗಡೆ ಹೋಗ್ತೀರಿ, ಎಲ್ಲಿದೆ ಸೊಳ್ಳೆ, ಅದು ಸಾಯಿಸ ನನ್ನ ರಕ್ತ ಕೊಡ್ತೈತೆ ಅಂತೇಳಿ ಆ ಥರ ಹೋಗ್ಬಿಡ್ತೀರಿ. ಆ ಥರ ನಮ್ಮ ಗಮನ ಆ ಥರ ಇರುತ್ತೆ. ಆಮೇಲೆ ಒಂದು ಮೊಬೈಲ್ ಬಂದರೆ ಮೊಬೈಲ್ಗೆ ಅಟೆಂಡ್ ಮಾಡೋಕೆ ಹೋಗ್ಬಿಡ್ತೀರಿ. ಇಲ್ಲಾಂದರೆ ನೋಡ್ಕೊಂಡೇ ಇರ್ತೀರಿ, ವಾಟ್ಸಪ್ ನೋಡಿಕೊಂಡು, ಯೂಟ್ಯೂಬ್ಗಳು ನೋಡಿಕೊಂಡು, ಇನ್ಸ್ಟಾಗ್ರಾಮನ್ನು ನೋಡಿಕೊಂಡು, ಮನಸ್ಸಲ್ಲೆಲ್ಲ ಚಂಚಲ ಆ ಕಡೆ ಈ ಕಡೆ ಹೋಗ್ತಾ ಇರುತ್ತೆ. ಹಂಗಿರುವಾಗ ನಾವು ಯೋಗ ಮಾಡೋಕ್ಕಾಗಲ್ಲ. ಯೋಗ ಹಿಂಗೆ ಕೂತ್ಕೊಂಡು ಮಾಡ್ತಾ ಇದ್ದೀರಿ, ಮನೆಯಲ್ಲಿ ಏನಾಗಿದೆ, ಆಫೀಸಲ್ಲಿ ಏನಾಗಿದೆ, ನಾಳೆ ಏನಾಗುತ್ತೋ, ಇವತ್ತೇನಾಗುತ್ತೋ, ಇವತ್ತು ಈ ಅಡುಗೆ ಮಾಡಬೇಕು, ನಾಳೆ ಆ ಅಡುಗೆ ಮಾಡಬೇಕು, ಇದು ಮಾಡಿದ್ರೆ ತಿಂತಾರ, ಅದು ಮಾಡಿದ್ರೆ ತಿನ್ನಲ್ವಾ, ಅವ್ರು ಈ ಕಡೆ ಹೋಗಿದ್ದಾರೆ, ಅವ್ರು ಈ ಕಡೆ ಅಲ್ಲ, ಮನಸ್ಸು ಆ ಥರ ಹೇಳ್ತಾ ಇರುತ್ತೆ. ಹೊಸ ಚಪ್ಪಲಿ ತೊಗೊಂಬಂದಿನಿ 1,000 ರೂಪಾಯಿಗೆ, ಅಲ್ಲಿ ಹೊರಗಡೆ ಬಿಟ್ಟಿದ್ದೀನಿ, ಯಾರು ಎತ್ಕೊಂಡು ಹೋಗ್ಬಿಡ್ತಾರೋ, ಈ ಥರ ಮನಸ್ಸು ನಮಗೆ. ಈ ಥರ ದೇವ್ರನ್ನ ಧ್ಯಾನ ಮಾಡ್ತಾ ಇದ್ರಿ, ಬೇರೆ ಮನಸ್ಸು ಎಲ್ಲೆಲ್ಲೋ ಹೋಗ್ತಾ ಇದೆ. ಶಾರೀರಿಕವಾಗಿ ಇಲ್ಲಿ ಇದ್ದೀನಿ ನಾವು, ಬಟ್ ಮಾನಸಿಕವಾಗಿ ಎಲ್ಲೆಲ್ಲೋ ಹೋಗ್ತಾ ಇರುತ್ತೆ ನಮಗೆ. ಅವನು ನನ್ನ ಫ್ರೆಂಡು ಅಮೇರಿಕಾನಲ್ಲಿದ್ದಾನೆ, ಚೆನ್ನಾಗಿ ಸಂಪಾದಿಸ್ತಾ ಇದ್ದಾನೆ, ನಾನು ಇನ್ನೂ ಇಲ್ಲೇ ಇದ್ದೀನಿ. ಯಾವಾಗ ಮದುವೆ ಆಗುವಾಗ ಹೆಂಗಿದ್ದೀನಿ ಇವತ್ತು ಹಂಗೆ ಇದ್ದೀನಿ. ಅವನು ಎಲ್ಲೋ ಹೊರಟೋಗ್ಬಿಟ್ಟ, ಅವ್ನು ಅಷ್ಟು ಸಂಪಾದಿಸ್ತಾ, ಮನೆಯಲ್ಲಿ ಅಲ್ಲಿ ಮನೆ ತೊಗೊಂಬಿಟ್ಟ, ಇಲ್ಲಿ ಮನೆ ತೊಗೊಂಬಿಟ್ಟ. ನಮ್ಮ ಮನಸ್ಸು ಇದೆಲ್ಲ ಮನಸ್ಸು ಆ ಥರ ಹಲವಾರು ಯೋಚನೆಗಳು ನಮಗೆ ಕೊಡುತ್ತೆ. ಅದಕ್ಕೆ ನಾವು ಅದನ್ನು ಏನು ಮಾಡಬೇಕು? ದಾರಿ ಕೊಡಬಾರ್ದು. ಅದಕ್ಕೆ ದಾರಿ ಕೊಡಬಾರ್ದು ಅಂದರೆ ನಮ್ಮ ಬುದ್ಧಿನ ನಾವು ಯೋಗದಲ್ಲಿ ಯುಕ್ತ ಮಾಡ್ಕೋಬೇಕು. ಯೋಗದಲ್ಲಿ ಯುಕ್ತ ಮಾಡಬೇಕಂದ್ರೆ ಹರಿನಾಮ ಸಂಕೀರ್ತನ ಯುಕ್ತ ಮಾಡಬೇಕು. ಹರಿನಾಮ ಸಂಕೀರ್ತನ ಮಾಡ್ತಾ ಯಾಕಂದರೆ ಜನ ಹರಿನಾಮ ಸಂಕೀರ್ತನ ಸರಳವಾಗಿ ಅನ್ಕೊಂಡ್ಬಿಟ್ಟಿದ್ದಾರೆ. ಏನು ಹರಿನಾಮದಲ್ಲಿ ಏನಿದೆ ಹೋಗಿ ಅಂತ ಅಂದ್ಬಿಟ್ಟಿದ್ದಾರೆ. ಅದು ಅಭ್ಯಾಸ ಮಾಡಿದ್ಮೇಲೆ ಗೊತ್ತಾಗುತ್ತೆ ಎಷ್ಟು ಕಂಟ್ರೋಲಲ್ಲಿ ಬರುತ್ತೆ ಅಂತೇಳಿ. ಆವಾಗ ಗೊತ್ತಾಗುತ್ತೆ. ಎಕ್ಸ್ಪೆರಿಮೆಂಟ್ ಮಾಡಬೇಕು. And it is even more difficult to capture the troubled mind. So the easiest way to control the mind is ಅದೇ ಚೈತನ್ಯ ಮಹಾಪ್ರಭು ಹೇಳ್ತಾ ಇದ್ದಾರೆ, ಸರಳವಾಗಿ ನಿನ್ನ ಮನಸ್ಸು ಕಂಟ್ರೋಲ್ ಮಾಡಬೇಕು. ತುಂಬ ಈಸಿ. ಜಪ ಮಾಡ್ತಾರೆ, ಅದಕ್ಕೆ 64 ರೌಂಡ್ ಜಪ ಮಾಡು ಅಂತ ಹೇಳಿದಾಗ, ಇವಾಗ 64 ರೌಂಡ್ ಆಗಲ್ಲ ಅಂತೇಳಿ ಪ್ರಭುಪಾದ 16 ರೌಂಡ್ಗೆ ಕಡಿಮೆ ಮಾಡಿಬಿಟ್ರು. ಆ 16 ರೌಂಡ್ ಮಾಡೋದಕ್ಕೆ ನಮ್ಮ ಕೈಲಿ ಕಷ್ಟವಾಗಿದೆ. ಅದಕ್ಕೆ ಸವೈ ಮನ ಕೃಷ್ಣ ಪದಾರವಿಂದಯೋ, ಒನ್ ಮಸ್ಟ್ ಎಂಗೇಜ್ ಒನ್ಸ್ ಮೈಂಡ್ ಫುಲ್ಲಿ ಇನ್ ಕೃಷ್ಣ. ಅದಕ್ಕೆ ಪ್ರಭುಪಾದ ಹೇಳಿದ್ರು, ನಿಮ್ಗೆ 16 ರೌಂಡ್ ಜಪ ಮಾಡೋದಕ್ಕೆ ಕಷ್ಟ ಇದೆ ಸರ್, ನೀವು 16 ರೌಂಡ್ ಮಿನಿಮಮ್ ಮಾಡಿ, ಟೈಮ್ ಇದ್ದರೆ ಜಾಸ್ತಿ ಮಾಡ್ತಾಯಿರಿ, 25-32 ರೌಂಡ್ ಮಾಡ್ತಾಯಿರಿ. ಬೇರೆ ವಿಷಯ ಸಮಯದಲ್ಲಿ ಏನು ಮಾಡ್ತೀರಾ? ಭಗವಂತನಿಗೆ ವಿಗ್ರಹಾರಾಧನೆ ಮಾಡಿ, ನೈವೇದ್ಯ ಮಾಡಿ, ಭಗವಂತನಿಗೆ ಅಲಂಕಾರ ಮಾಡಿ, ಭಗವಂತನ ಬಗ್ಗೆ ಯೋಚನೆ ಮಾಡ್ತಾಯಿರಿ, ಭಗವಂತನ ಹತ್ರ ಮಾತಾಡಿ, ಭಗವಂತನಿಗೆ ಆರತಿ ಮಾಡಿ, ಭಗವಂತನ ಕೀರ್ತನೆ ಮಾಡಿ, ಹಾಡುಗಳು ಹಾಡಿ ಭಗವಂತನ, ಮತ್ತು ಭಗವಂತನ ಭಕ್ತರ ಜೊತೆ ಸತ್ಸಾಂಗಿತ್ಯ ಮಾಡಿ. ಈ ಥರ ಎಲ್ಲ ನಮ್ಮ ಮನಸ್ಸನ್ನು ತುಂಬಿಸ್ಕೋಬೇಕು, ಕೃಷ್ಣನ ಸ್ಮರಣೆಯಲ್ಲಿ ತುಂಬಿಸ್ಕೋಬೇಕು. ಆಗೇನಾಗುತ್ತೆ, ಬೇರೆ ಮನಸ್ಸು ಯಾವುದಕ್ಕೂ ದಾರಿ ಕೊಡೋಲ್ಲ. ಅದು 34ನೇ ಶ್ಲೋಕದಲ್ಲಿ ಹೇಳ್ತಾರೆ. 35ನೇ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಶ್ರೀ ಭಗವಾನು ವಾಚ ಅಸಂಶಯ ದ ಬ್ಲೆಸ್ ಲಾರ್ಡ್ ಸೆಡ್, ಓ ಮೈಟಿ ಆರ್ಮ್ಡ್ ಸನ್ ಆಫ್ ಕುಂತಿ, ಇಟ್ ಇಸ್ ಅನ್ಡೌಟೆಡ್ಲಿ ವೆರಿ ಡಿಫಿಕಲ್ಟ್ ಟು ಕರ್ವ್ ದ ರೆಸ್ಟ್ಲೆಸ್ ಮೈಂಡ್. ಇವರು ಕೃಷ್ಣನೇ ಹೇಳ್ತಾ ಇದ್ದಾರೆ, ಹೌದು ಅರ್ಜುನ, ನೀನು ಹೇಳಿದ್ದು ಕರೆಕ್ಟು, ಮನಸ್ಸನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಯಾರ ಕೈಯಲ್ಲಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಆದರೆ ನೀನು ಏನು ಮಾಡಬೇಕು? ಒಂದೇ ಒಂದು ದಾರಿ ಇದೆ. ಅದಕ್ಕೆ ಏನು ದಾರಿ ಅಂತ ಹೇಳಿದ್ರೆ, ನೀನು ಅಭ್ಯಾಸ ಮಾಡಬೇಕು. ಯಾವ ಥರ ಅಭ್ಯಾಸ ಮಾಡಬೇಕಂದ್ರೆ, ನಿತ್ಯವಾಗಿ ಅಭ್ಯಾಸ ಮಾಡಬೇಕು. ನಿತ್ಯ ಅಂದರೆ ಯಾವಾಗಲೂ, ಆಲ್ವೇಸ್ ಅಭ್ಯಾಸ ಮಾಡಿಕೊಂಡು ನೀನು ವೈರಾಗ್ಯನೂ ಪಡಿಬೇಕು. ಅಭ್ಯಾಸ ಮಾಡಿಕೊಂಡು, ನಿತ್ಯ ಅಭ್ಯಾಸ ಮಾಡಿಕೊಂಡು ನೀನು ವೈರಾಗ್ಯ ಪಡ್ಕೊಂಡ್ರೆ ಖಂಡಿತವಾಗಿ ಮನಸ್ಸನ್ನು ಕಂಟ್ರೋಲ್ ಮಾಡ್ಬೋದು. ಈ ಹಠಮಾರಿ ಮನಸ್ಸನ್ನ ಹೆಂಗಾದ್ರೂ ಕಂಟ್ರೋಲ್ ಇಟ್ಕೋಬೋದು ಅಂತ ಹೇಳ್ತಾರೆ. ಸೊ ದಿ ಡಿಫಿಕಲ್ಟಿ ಆಫ್ ಕಷ್ಟನೇ ಮನಸ್ಸನ್ನ ಅಷ್ಟೇ. The difficulty of controlling the obstinate mind as expressed by Arjuna is accepted by the personality of Godhead. But at the same time is assessed by the practice and detachment is possible. What is that? So ಯಾವುದು ಏನು ಅಭ್ಯಾಸ ಅಂತ ಕೇಳ್ತಾರೆ. ನಿತ್ಯವಾಗಿ
ಯಾವಾಗಲೂ ಅಭ್ಯಾಸ ಮಾಡೋ ಅಂತ ಹೇಳ್ತಾರೆ. ಅಭ್ಯಾಸ ಏನು ಅಂತ ಕೇಳಿದ್ರೆ, ಇನ್ ದ ಪ್ರೆಸೆಂಟ್ ಡೇಸ್ ನೋ ಒನ್ ಕ್ಯಾನ್ ಅಬ್ಸರ್ವ್ ಸ್ಟ್ರಿಕ್ಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಸಚ್ ಆಸ್ ಪ್ಲೇಸಿಂಗ್ ಒನ್ ಸೆಲ್ಫ್ ಇನ್ ದ ಸೇಕ್ರೆಡ್ ಪ್ಲೇಸ್, ಫೋಕಸಿಂಗ್ ದಿ ಮೈಂಡ್ ಆನ್ ದ ಸೂಪರ್ ಸೋಲ್, ರೆಸ್ಟ್ರೈನಿಂಗ್ ದಿ ಸೆನ್ಸಸ್ ಅಂಡ್ ಮೈಂಡ್, ಅಬ್ಸರ್ವಿಂಗ್ ಸೆಲಿಬಸಿ, ರಿಮೈನಿಂಗ್ ಅಲೋನ್ ಎಕ್ಸೆಟ್ರಾ. ಸೊ ಅಭ್ಯಾಸ ಏನು ಅಂತ ಹೇಳಿದ್ರೆ, ಯಾರು ಇಲ್ದಿರೋ ಜಾಗದಲ್ಲಿ ಒಂಟರಿಯಾಗಿ ಹೋಗಿ ಕೂತ್ಕೊಳ್ಳೋದು. ಅಲ್ಲಿ ಕೂತ್ಕೊಂಡು ಜಿಂಕೆ ತೊಳಾಕೊಂಡು ಕೂತ್ಕೊಂಡು, ಆ ಕಾಲದಲ್ಲಿ ಹಂಗೆ ಮಾಡ್ತಾಯಿದ್ರು, ಧ್ಯಾನ ಮಾಡೋದು. ಆಮೇಲೆ ಕೂತ್ಕೊಂಡು ಏನು ಮಾಡ್ತಾಯಿದ್ರು, ಕಠೋರವಾದ ನಿಯಮಗಳನ್ನ ಆಚರಣೆ ಮಾಡ್ತಾಯಿದ್ರು. ಬ್ರಹ್ಮಚಾರಿಯಾಗಿದ್ದರು. ಯಾವುದೇ ಒಂದು ಇಂದ್ರಿಯಗಳನ್ನ ಇದಕ್ಕೂ ಆಕರ್ಷಣೆ ಮಾಡೋಕ್ಕೆ ಬಿಡ್ದಿರ ತುಂಬ ಸ್ಟ್ರಿಕ್ಟಾಗಿ ನಿಯಮಗಳನ್ನ ಫಾಲೋ ಮಾಡ್ತಾಯಿದ್ರು. ಅದಾದಮೇಲೆ ಮನಸ್ಸನ್ನ ಒಳಗಡೆ ಪರಮಾತ್ಮನ ಮೇಲೆ ಧ್ಯಾನ ಮಾಡ್ತಾಯಿದ್ರು. ಮನಸ್ಸನ್ನು ಪರಮಾತ್ಮನ ಮೇಲೆ ಕೇಂದ್ರೀಕರಣ ಮಾಡ್ತಾಯಿದ್ರು. ಸೊ ಆ ಥರ ಏನು ಮಾಡ್ತಾಯಿದ್ರು, ಈ ಇಂದ್ರಿಯಗಳನ್ನ ಮನಸ್ಸನ್ನು ಕಂಟ್ರೋಲ್ ಮಾಡ್ಕೊತಾ ಇದ್ರು. ಸೊ ಬೈ ದ ಪ್ರಾಕ್ಟೀಸ್ ಆಫ್ ಕೃಷ್ಣ ಕಾನ್ಷಿಯಸ್ನೆಸ್, however, one engaged in 9 types of devotional service to the Lord. First, foremost such devotional service is hearing over Krishna. This is very powerful transcendental method. ಸೊ ಆ ಥರ ಮಾಡೋದಕ್ಕೆ ಈಗ ನಮ್ಮ ಕೈಲಿ ಆಗಲ್ಲ. ಯಾಕಂದರೆ ಎಲ್ಲಿ ಕಾಡುಗಳಿಲ್ಲ, ಎಲ್ಲ ಬಿಲ್ಡಿಂಗಲ್ಲಿ ಕಟ್ಬಿಟ್ಟಿದ್ದಾರೆ. ಕಾಡು ಹೋಗ್ಬೇಕಂದ್ರೆ ಅಂಚೆಟಿಗೆ ಹೋಗಬೇಕು, ಇಲ್ಲ ಡೆಂಗಿ ಕೊಡೋ ಕಡೆ ಆ ಕಡೆ ಹೋಗಬೇಕು, ಇಲ್ಲ ಈ ಕಡೆ ತಲೆ ಕಡೆ. ಇನ್ನು ಸ್ವಲ್ಪ ದಿನ ಹೋದರೆ ಆ ಕಾಡುಗಳು ಇರಲ್ಲ, ಎಲ್ಲ ಹೊಡೆದ್ಬಿಟ್ಟು ಎಲ್ಲ ಡೆವಲಪರ್ಸ್ ಏನು ಮಾಡ್ತಾರೆ, ರಿಯಲ್ ಎಸ್ಟೇಟ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ವಿಲ್ಲಾಗಳು ಕಟ್ಟೋದು, ಅಪಾರ್ಟ್ಮೆಂಟ್ಗಳು ಕಟ್ಟೋದು, ಆ ಥರ ಮಾಡ್ಬಿಡ್ತಾರೆ. ಸೊ ಇವಾಗ ಸದ್ಯಕ್ಕಿದೆ ಅಲ್ಲಿ, ಇವಾಗ ಸದ್ಯಕ್ಕೆ ನಾವು ಇದ್ರೆ ಹೋಗೋಕ್ಕಾಗಲ್ಲ. ಹುಳಿ ಇದೆ, ಆನೆಗಳಿದೆ, ಎಲ್ಲ ಬರ್ತಾ ಇರುತ್ತೆ. ಅದಕ್ಕೆ ನವವಿಧಾನ ಭಕ್ತಿನಲ್ಲಿ ತುಂಬ ಉತ್ತಮವಾದದ್ದು, ಪ್ರಧಾನವಾದದ್ದು, ಪ್ರಾಮುಖ್ಯವಾದದ್ದು, ನಮಗೆ ಸಹಕಾರ ಕೊಡೋದು ಅಂಥದ್ದು ಶ್ರವಣ. ನಮ್ಮ 9 ವಿಧಾನದಲ್ಲಿ ಶ್ರವಣ ತುಂಬ ಇಂಪಾರ್ಟೆಂಟ್. ಪರೀಕ್ಷಿತ್ ಮಹಾರಾಜು ಸುಖದೇವ್ ಗೋಸ್ವಾಮಿ ಏನು ಮಾಡಿದ್ರು, ಹೇಳ್ತಾ ಪರೀಕ್ಷಿತ್ ಮಹಾರಾಜ್ ಕೇಳ್ತಾ ಭಗವಂತನ ಹತ್ರ ವೈಕುಂಠ ಕೊಟ್ಟೋದ್ರು. ಕೃಷ್ಣ ಭಗವದ್ಗೀತಾ ಹೇಳ್ತಾ ಏನಾದ್ರು ಅರ್ಜುನ ಕೇಳ್ತಾ ಇದ್ರು. ಅರ್ಜುನ ಶ್ರವಣ ಮಾಡ್ತಾ ಭಗವದ್ಗೀತಾ ಏನೇನಾದ್ರು ಅವ್ರಿಗೆ ಬುದ್ಧಿ ಬಂದು ನಾನು ಯುದ್ಧ ಮಾಡ್ತೀನಿ ಅಂತ ಒಪ್ಕೊಂಡ್ಬಿಟ್ರು. ಭಗವದ್ಗೀತಾ ಹೇಳಿದ ಮೇಲೆ ನೀವೇ ನನಗೆ ಗುರು, ಇಷ್ಟು ದಿನ ನಾನು ನಿಮ್ಮನ್ನ ಸ್ನೇಹಿತನಾಗಿ ನೋಡಿದೆ, ಆದರೆ ನನಗೆ ಈಗ ನಿಮ್ಮ ಒಂದು ಗೈಡೆನ್ಸ್ ಬೇಕಾಗುತ್ತೆ, ನಿಮ್ಮ ಒಂದು ಗೈಡೆನ್ಸ್ ನೀವೇ ನನ್ನ ಗುರು, ನೀವು ನನಗೆ ದಾರಿ ದೀಪ ತೋರಿಸ್ಬೇಕು ಅಂತೇಳಿ ಅವ್ರಿಗೆ ಕರಿಷ್ಯೆ ವಚನಂತಹ, ನಾನು ನಿಮಗೆ ಶರಣರಾಗ್ತಾ ಇದ್ದೀನಿ, ನೀವು ನನಗೆ ಹೇಳಿ. ಯಾಕಂದರೆ ನನ್ನ ಮೈಂಡ್ ರೀಲಿಂಗ್, ಅವ್ರು ಹೇಳ್ತಾ ಇದ್ದಾರೆ ಅರ್ಜುನ, ನನ್ನ ಮೈಂಡ್ ಸುತ್ತಾ ಇದೆ, ಎಲ್ಲಂದ್ರೂ ಸುತ್ತಾ ಇದೆ, ಏನೇನೋ ಹೇಳ್ತಾ ಇದೆ, ನಾನು ಏನು ಯಾವ ಥರ ನಿರ್ಧಾರ ತೊಗೊಳ್ಬೇಕು ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ನಮಗೂ ಹಂಗಾಗುತ್ತಲ್ಲ ಇವಾಗ ಜೀವನದಲ್ಲಿ ಎಷ್ಟೋ ಒಂದು ವಿಷಯಗಳು ಬರುತ್ತೆ. ಕೆಲವು ವಿಷಯಗಳಲ್ಲಿ ನಾವು ಅದಕ್ಕೆ ನಿರ್ಧಾರ ತೊಗೊಳಕ್ಕೆ ಆಗಲ್ಲ. ಏನು ಮಾಡೋದಪ್ಪ ಇದು, ಆ ಥರ ಮಾಡೋದಾ, ಈ ಥರ ಮಾಡೋದಾ, ಏನಿಲ್ಲ. ಈಗ ನಮ್ಮ ಏರಿಯಾದಲ್ಲಿ ರೋಡ್ ಆಗ್ತಾ ಇದ್ದಾರೆ, ಅದಕ್ಕೆ ಹಿಂದಿಯವರು ಬಂದಿದ್ದಾರೆ, ತಮಿಳವರು ಬಂದಿದ್ದಾರೆ. ಹಿಂದಿಯವರು ಬಂದು ಅಂಡರ್ಗ್ರೌಂಡ್ ಡ್ರೈನೇಜ್ ಆಗ್ತಾ ಇದ್ದಾರೆ. ಎಷ್ಟು ಸಲ ಬಂದು ಹೊಡೆದಿದ್ದಾರೆ, ಎಷ್ಟು ಸಲ ಬಂದು ಪೈಪ್ ಹಾಕಿದ್ದಾರೆ ಅಂದರೆ ಅವ್ರಿಗೆ ಲೆಕ್ಕನೇ ಇಲ್ಲ. ಎಲ್ಲ ಇಂಜಿನಿಯರ್ಗಳು, ಓದಿರೋರೆಲ್ಲ ಇಂಜಿನಿಯರ್ಗಳು ಬಂದಿದ್ದಾರೆ, ಕೆಲಸ ಮಾಡೋರು ಬಂದಿದ್ದಾರೆ. ಅಗೀತಾರೆ ಮತ್ತೆ ಹಾಕ್ತಾರೆ, ಹಾಕ್ತಾರೆ. ಒಂದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಮೈಂಡು ಕಾನ್ಸಂಟ್ರೇಷನ್ ಅದ್ರ ಮೇಲೆ ಇಲ್ಲ ಅವ್ರಿಗೆ. ಇನ್ನೊಂದು ಕ್ವಾಲಿಫಿಕೇಶನ್ ಇಲ್ಲ. ಓದುವಾಗ ಅದ್ರ ಬಗ್ಗೆ ಸರಿಯಾಗಿ ಓದ್ಬಿಟ್ಟು ಅಭ್ಯಾಸ ಮಾಡ್ಕೊಂಡಿಲ್ಲ ಅವರು. ಏನೋ ಓದ್ಬೇಕು ಅಂತ, ದುಡ್ಡು ಸಂಪಾದಿಸ್ಬೇಕು ಅಂತ ಓದಿದ್ದಾರೆ, ಒಳ್ಳೇದೇ. ಬಟ್ ಅದನ್ನ ಕರೆಕ್ಟಾಗಿ ಪ್ಲಾನಿಂಗ್ ಇಲ್ಲ, ಆರ್ಗನೈಸೇಷನ್ ಇಲ್ಲ. ಕರೆಕ್ಟಾಗಿ ಎಲ್ಲಾರನ್ನು ಕರೆದು ಮೀಟಿಂಗ್ ಹಾಕ್ಬಿಟ್ಟು, ನೀವು ಈ ಥರ ಮಾಡಬೇಕು, ಪೈಪ್ ಈ ಥರ ಇರಬೇಕು, ಈ ಥರ ರೈಸ್ ಮಾಡಬೇಕು, ಈ ಥರ ಡೌನ್ ಮಾಡಬೇಕು, ಇದು ಕರೆಕ್ಟಾಗಿ ಇರಬೇಕು ಅಂತೇಳಿ ಯಾರು ಹೇಳೋರು ಇಲ್ಲ. ಅದನ್ನು ಆರ್ಗನೈಸ್ ಮಾಡೋರು ಯಾರು ಇಲ್ಲ. ಎಷ್ಟು ಸುಮಾರು 4-5 ಸಲ ಆಗದವ್ರೆ, 4-5 ಸಲ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಉದಾಹರಣೆ ಹೇಳ್ತಾ ಇದ್ದೀನಿ. ಮನಸ್ಸು ಆ ಥರ ನಮ್ಗೆ ಹೇಳ್ತದೆ, ಈ ನಾನು ಹಾಕಿರೋದು ಕರೆಕ್ಟ್ ಆಗಿರ್ಬೋದಾ, ಇಲ್ಲ ನಾನು ಹಾಕಿರೋದು ತಪ್ಪಿರ್ಬೋದಾ ಅಂತ ತಿರ್ಗಾ ಆಗಿದ್ದಾನೆ. ಇನ್ನೊಂದು ಮರ್ತೋಗ್ಬಿಡ್ತಾರೆ. ಇನ್ನೊಂದೇನು ಮಾಡ್ತಾರೆ, ಅದು ಸರಿಯಾಗಿ ಒಂದು ಪಕ್ಕಾ ಇಂಜಿನಿಯರ್ ಬೇಕು. ಒಂದು ಸರಿಯಾದ ಇಂಜಿನಿಯರ್ ಅಂದರೆ ಒಳ್ಳೆ ಅನುಭವನೂ ಬೇಕು, ಓದಿರಬೇಕು. ಓದಿದ್ರೆ ಮಾತ್ರ ಸಾಕಾಗಲ್ಲ. ಆ ವಿದ್ಯಾಭ್ಯಾಸನೂ ಕಲ್ತಿರ್ಬೇಕು, ಅನುಭವನೂ ಬೇಕು, ಜನರಲ್ ನಾಲೆಡ್ಜ್ ಬೇಕು. ಈ ಥರ ಹಾಕಿದ್ರೆ ಈ ಥರ ಆಗುತ್ತೆ ಅಂತ ಜನರಲ್ ನಾಲೆಡ್ಜ್ ಬೇಕು, ಕಲಿಬೇಕು. ಅದನ್ನ ಎಷ್ಟು ಸಲ ಹೊಡೆದು, ಎಲ್ಲ ಕಡೆನೂ ಅಷ್ಟೇ ಹೊಡಿಯೋದು ಹತ್ತೋದು. ಏನು ಮಾಡಬೇಕು, ಲಾಸ್ಟ್ ಇಲ್ಲಿಂದ ಮೇಲೆ ರೈಸ್ ಮಾಡಬೇಕು, ಕೆಳಗಡೆ ವಾಟ್ ಹಾಕ್ಕೊಳ್ಬೇಕು. ಅದನ್ನ ಎಷ್ಟು ಸಲ. ಯಾಕೆ ಇನ್ನೊಂದು ಪ್ರಾಬ್ಲಮ್ ಏನಿದೆ ಅಂದ್ರೆ, ಕೆಲವು ಕಡೆ ಮನೆ ಕೆಳಗಡೆ ಇದೆ, ರೋಡ್ ಕೆಳಗಡೆ, ಕೆಲವು ಕಡೆ ಮನೆ ಮೇಲೆ ಇದೆ. ಅದು ಬೇರೆ ಪ್ರಾಬ್ಲಮ್. ಅದಕ್ಕೆ ಯಾವ ತರ ಅದು ಕಾಂಪ್ಲಿಕೇಶನ್ ಇರುವಾಗ ಅವನೇನ್ ಮಾಡ್ಬೇಕು ಅಂತ ಅವನೊಂದು ಇದು ಕೊಡ್ಬೇಕು, ಸಲಹೆ ಕೊಡ್ಬೇಕು, ನಮ್ಗೆ ಒಂದು ಅಡ್ವೈಸ್ ಕೊಡ್ಬೇಕು. ಆ ಥರ ಮಾಡೋರೇ ಇಲ್ಲ.
ಆ ಥರ ಪ್ರೊಫೆಸರ್ ಇಲ್ಲ ಯಾರು ಹೇಳಕ್ಕೆ. ಆ ಥರ ಹೇಳುವಷ್ಟು ಬುದ್ಧಿ ಇಲ್ಲ, ಚಮತ್ಕಾರ ಇಲ್ಲ. ಅದಕ್ಕೆ ಬುದ್ಧಿನ ಆಧ್ಯಾತ್ಮಿಕ ಚಿಂತನೆಯಲ್ಲಿ ನಾವು ಇಟ್ಕೊಂಡ್ರೆ ಇದೆಲ್ಲ ಬುದ್ಧಿ ಕೃಷ್ಣನೇ ಕೊಡ್ತಾರೆ ನಮಗೆ. ಈಗ ನೋಡಿ ದೊಡ್ಡ ದೊಡ್ಡ ದೇವಸ್ಥಾನಗಳು ಹೆಂಗ್ ಕಟ್ತಾ ಇದ್ದಾರೆ ನಮ್ಮ ಭಕ್ತರೆಲ್ಲ, ಎಷ್ಟೊಂದು ದೊಡ್ಡ ದೇವಸ್ಥಾನಗಳು ಕಟ್ತಾ ಇದ್ದಾರೆ. ಒಂದ್ಸಲ ಕೊಯಂಬತ್ತೂರಿಗೆ ಇದು ಕೇರಳಗೆ ಬಂದರು ನಮ್ಮ ಗುರು ಮಹಾರಾಜು. ಅನಂತಪುರದಲ್ಲಿ ಇದು ತಿರುವನಂತಪುರದಲ್ಲಿ ದೇವಸ್ಥಾನ ಓಪನ್ ಆಯಿತು. ಮೂರನೇ ಪದ್ಮನಾಭ ದೇವಸ್ಥಾನ ಬಂದು ಇದು ಹಳೇ ದೇವಸ್ಥಾನ. ನಾನು ಹೇಳ್ತಾರೆ ಇದು ಇಸ್ಕಾನ್ ದೇವಸ್ಥಾನ ಕಟ್ಟಿದ್ರು ಇವರು ಜಗತ್ಸಾಕ್ಷಿ ಪ್ರಭು. ಅವಾಗ ಮೇಲೆ ಬರ್ಬೇಕು, ಗುರು ಮಹಾರಾಜ್ ಕೈಲಿ ಆಗಲ್ಲ, ವೀಲ್ ಚೇರ್ ಇರ್ತಾನೆ ಗುರು ಮಹಾರಾಜು. ಈ ಮೋಲ್ಡಿಂಗ್ ಎಲ್ಲ ಹಾಕುವಾಗ ಒಂದು ಮಿಷಿನ್ ಇರುತ್ತೆ, ಅದು ಮೇಲೆ ಹಿಂಗೆ ಕೆಳಗಡೆಯಿಂದ ಮೇಲೆ ಒಂದು ಮಿಷಿನ್, ಅದು ಆನ್ ಮಾಡಿದ್ರೆ ಮಿಷಿನ್ ಹಂಗೆ ಮೇಲೆ ಇಂಜಿನಿಯರ್ ನಿಂತ್ಕೊಂಡು ಹಿಂಗೆ ಹೋಗ್ತಾರಲ್ಲ, ಲಿಫ್ಟ್ ತರ ಪ್ಲೈನರ್ ಲಿಫ್ಟ್, ಅದ್ರಲ್ಲಿ ಕೂರಿಸ್ಬಿಟ್ಟು ಗುರು ಮಹಾರಾಜ್ ಕೂತ್ಕೊಳ್ಳೋಕೆ ಮುಂದೆ ನಮ್ಮ ಡಿವೋಟಿಸ್ ಒಬ್ರು ಕೂತ್ಕೊಂಡ್ಬಿಟ್ರು. ಏನೇನೋ ಆಗುತ್ತಾ ಹೆಚ್ಚು ಕಡಿಮೆ ಅಂತ 2-3 ಸಲ ಟ್ರೈ ಮಾಡಿ ನೋಡ್ಬಿಟ್ಟು ಸಕ್ಸಸ್ ಆಗೋಯ್ತು. ಆಮೇಲೆ ಗುರು ಮಹಾರಾಜ್ ಅದನ್ನು ಕೂರಿಸ್ಬಿಟ್ಟು ಮೇಲೆ ಕರ್ಕೊಂಡು ಹೋಗ್ಬಿಟ್ರು. ಅದೇ ಲಿಫ್ಟ್ ತರ, ಲಿಫ್ಟು ಎಸ್ಕಲೇಟರ್ಸ್ ಆ ಥರ ಅದು ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ಸುಮಾರು ಇವಾಗ ರೈಲ್ವೆ ಸ್ಟೇಷನಲ್ಲೇ ಮಾಡ್ತಾ ಇದ್ದಾರೆ, ಎಲ್ಲ ರೈಲ್ವೆ ಸ್ಟೇಷನಲ್ಲಿ ತುಂಬ ವರ್ಷದಿಂದ ಇದೆ. ಸೊ ಆ ಥರ ಏನು ಮಾಡ್ತಾರೆ, ಆ ಥರ ಒಂದು ಐಡಿಯಾ ಬೇಕು ಅದನ್ನು ಮಾಡಿ. ಕೆಲವರಿಗೆಲ್ಲ ಏನು ಓದಿರಲ್ಲ, ಆದರೆ ಒಳ್ಳೆ ಐಡಿಯಾ ಇರುತ್ತೆ, ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ, ಬುದ್ಧಿ ಜಾಸ್ತಿ ಇರುತ್ತೆ. ಸೊ ಆ ಥರ ಬುದ್ಧಿ ಬರಬೇಕು. ಆ ಥರ ಬುದ್ಧಿ ಬಂದರೆ ಈಸಿಯಾಗಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ದುಡ್ಡು ಖರ್ಚಾಗಲ್ಲ. ಈಗ ಒಂದೊಂದು ಮನೆಗೂ ಪಾಪ ಅವರು 3,000 4,000 ಹಾಗೆ ಮೇಸ್ತ್ರಿಗೆ ದುಡ್ಡು ಕೊಡಬೇಕು, ಪ್ಲಂಬರ್ಗೂ ದುಡ್ಡು ಕೊಡಬೇಕು. ಯಾಕಂದ್ರೆ ಅವ್ನ ಮನಸ್ಸು ಕರೆಕ್ಟಾಗಿಲ್ಲ, ಇಂಜಿನಿಯರ್ ಮನಸ್ಸೇ ಕರೆಕ್ಟಾಗಿಲ್ಲ. ಅವ್ನು ಹೆಂಗೆ ಹೇಳಿದ್ರೆ ಅವ್ರು ಹಂಗೆ ಕೇಳ್ತಾರೆ, ಕೇಳಿಸ್ತಾರೆ. ಅವ್ರೇನು ಮಾಡೋದು, ವಿಧಿ ಇಲ್ಲ ಸರ್. ಅವನಿಗೆ ಅವನು ಬುದ್ಧಿನ ಸರಿಯಾಗಿ ಇದು ಮಾಡ್ಕೊಂಡಿಲ್ಲ, ಉಪಯೋಗಿಸ್ಕೊಂಡಿಲ್ಲ ಅವನು. ಸೊ ಅದಕ್ಕೆ ಇಲ್ಲಿ ಹೇಳ್ತಾರೆ 9 ವಿಧ ಶ್ರವಣ. ಅದಕ್ಕೆ ಕ್ಲಾಸಲ್ಲಿ ಹೇಳುವಾಗ ಸರಿಯಾಗಿ ಕೇಳಬೇಕು ಅಂತ ಹೇಳ್ತಾರಲ್ಲ, ಆ ಕೇಳೋದು ತುಂಬ ಇಂಪಾರ್ಟೆಂಟ್. ನಾವು ಕೇಳುವಾಗ ಆ ಕಡೆ ಈ ಕಡೆ ಗಮನ ಕೊಟ್ಟರೆ ಪಾಯಿಂಟ್ ಮಿಸ್ ಆಗ್ಬಿಡುತ್ತೆ. ಅಲ್ಲಿ ಏನು ಹೇಳ್ತಾರೋ ಅದು ಮಿಸ್ ಆಗ್ಬಿಟ್ಟು ನಾವು ಆಮೇಲೆ ಆ ಟೈಮಲ್ಲಿ ನಾವು ಪ್ರಾಕ್ಟಿಕಲ್ ಆಗಿ ಕೆಲಸ ಮಾಡುವಾಗ ಏನಾಗುತ್ತೆ, ಆ ಬುದ್ಧಿ ಬರುತ್ತೆ, ಆ ಜ್ಞಾಪಕ ಬರೋಲ್ಲ. ಜ್ಞಾಪಕ ಇದೆ, ಏನು ಜ್ಞಾಪಕ ಇದೆ ಅಂದರೆ ಕ್ಲಾಸಲ್ಲಿ ಇರುವಾಗ ನಾನು ಸರಿಯಾಗಿ ಕೇಳಿಲ್ಲ, ಎಲ್ಲೋ ಬೇರೆ ಕಡೆ ಇರೋದು ಜ್ಞಾಪಕ ಬರುತ್ತೆ ಅಷ್ಟೇ. ಅವ್ರು ಹೇಳಿರೋದು ನಮ್ಗೆ ಜ್ಞಾಪಕ ಬರೋಲ್ಲ. ಅದಕ್ಕೆ ಇಟ್ ಈಸ್ ವೆರಿ ಪವರ್ಫುಲ್ ಟ್ರಾನ್ಸೆಂಡೆಂಟಲ್ ಮೆಥಡ್ ಫಾರ್ ಪರ್ಚಿಂಗ್ ದ ಮೈಂಡ್ ಆಫ್ ಆಲ್ ಮಿಸ್ಗಿವಿಂಗ್ಸ್. ಸೊ ಮನಸ್ಸಿನ ಒಂದು ವೀಕ್ನೆಸ್ನ ಚೆನ್ನಾಗಿ ಇದು ಕೈ ಬಿಡಬೇಕು, ಅದರಿಂದ ಪಾರಾಗಬೇಕು ಅಂತ ಹೇಳಿದ್ರೆ ಶ್ರವಣ ಒಂದೇ ತುಂಬ ಇಂಪಾರ್ಟೆಂಟ್. ರಾಮಾನಂದ ರಾಯಿ ಇದು ಕೃಷ್ಣ ಬಂದು ಚೈತನ್ಯ ಮಹಾಪ್ರಭು ಬಂದು ಏನು 540 ವರ್ಷಗಳ ಮುಂದೆ ರಾಮಾನಂದ ರಾಯನ ಪ್ರಶ್ನೆ ಕೇಳ್ತಾರೆ. ರಾಮಾನಂದ ರಾಯ ಉತ್ತರ ಕೊಡ್ತಾರೆ. ಕೇಳ್ತಾ ಅವ್ರು ಉತ್ತರ ಕೊಡ್ತಾರೆ. ಇಲ್ಲಿ ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನ ಕೊಟ್ರೆ, ಅಲ್ಲಿ ಚೈತನ್ಯ ಚರಿತಾಮೃತದಲ್ಲಿ ಅರ್ಜುನ ಬಂದು ರಾಮಾನಂದ ರಾಯ ಥರ ಬರ್ತಾರೆ, ಅವರು ಅಂಶದಲ್ಲಿ ಬರ್ತಾರೆ, ಅವ್ರ ಅವತಾರದಲ್ಲಿ ಬಂದು ಕೃಷ್ಣ ಕೇಳಿದ ಪ್ರಶ್ನೆಗಳು ಅವ್ರು ಉತ್ತರ ಕೊಡ್ತಾರೆ. ಇಲ್ಲಿ ಏನಂದ್ರೆ ಪ್ರಶ್ನೆ ಉತ್ತರ. ಮೈತ್ರೇಯ ಮುನಿ ಇದು ಪ್ರಶ್ನೆ ಕೇಳಿದ್ರು, ವಿದುರರು ಬಂದು ಪ್ರಶ್ನೆ ಕೇಳಿದ್ರೆ ಮೈತ್ರೇಯ ಮುನಿ ಉತ್ತರ ಕೊಡ್ತಾರೆ. ವಿದುರ ಕೇಳ್ತಾರೆ, ಮೈತ್ರೇಯ ಮುನಿ ಉತ್ತರ ಕೊಡ್ತಾರೆ. ಸುಖದೇವ್ ಗೋಸ್ವಾಮಿ ಹೇಳ್ತಾರೆ, ಇದು ಪರೀಕ್ಷಿತ್ ಮಹಾರಾಜ್ ಪ್ರಶ್ನೆ ಕೇಳ್ತಾರೆ, ಸುಖದೇವ್ ಗೋಸ್ವಾಮಿ ಉತ್ತರ ಕೊಡ್ತಾರೆ. ಅದನ್ನು ಕೇಳ್ತಾರೆ ಇವರು. ಕೇಳ್ತಾನೆ ಭಾಗವತಂನ ಅರ್ಥ ಮಾಡ್ಕೊಂಡ್ಬಿಡ್ತಾರೆ, 7 ದಿನದಲ್ಲಿ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಅದಕ್ಕೆ ಶ್ರವಣದಲ್ಲಿ ಅದಕ್ಕೆ ತುಂಬ ಪ್ರಾಮುಖ್ಯತೆಯನ್ನು ಕೊಡಬೇಕು ಅಂತ ಹೇಳ್ತಾರೆ. ಅದೇ ಥರ ಕಪಿಲ ಮುನಿ ಉಪದೇಶ ಮಾಡ್ತಾರೆ ಆತ್ಮದ ಬಗ್ಗೆ, ಸಾಂಖ್ಯ ಸಿದ್ಧಾಂತದ ಬಗ್ಗೆ. 5ನೇ ಸ್ಕಂದಲ್ಲೂ 4ನೇ ಸ್ಕಂದಲ್ಲೂ ಬರುತ್ತೆ. ಕಪಿಲ ಮುನಿ ಉಪದೇಶ ಮಾಡಿದ್ರೆ ಅವ್ರ ತಾಯಿ ಯಾರೋ ಕೇಳ್ತಾರೆ, ದೇವಹುತಿ. ಅವರು ಅವ್ರ ಮಗ ಹೇಳಿದ್ದನ್ನ ಆತ್ಮದ ಬಗ್ಗೆ, ದೇಹದ ಬಗ್ಗೆ. ದೇವಹುತಿ ಕಪಿಲ ತಾಯಿ. ಕಪಿಲ ಯಾರಂದ್ರೆ ಕೃಷ್ಣನ ಅವತಾರ. ಅದು ಪಿಕ್ಚರೇ ಇದೆ ನೋಡಿ ಇದರಲ್ಲಿ, 4ನೇ ಸ್ಕಂದ 5ನೇ ಸ್ಕಂದಲ್ಲಿ ಅವರು ಇಲ್ಲಿ ಕೂತ್ಕೊಂಡಿರೋದು. ಕಪಿಲ ದೇವು ತಾಯಿ ಕೆಳಗೆ ಕೂತ್ಕೊಂಡು ಕೇಳ್ತಾವ್ರೆ. ಸೊ ಅವರು ಪ್ರಶ್ನೆ ಇದು ಇವರು ಹೇಳ್ತಾ ಇದ್ದಾರೆ, ಅವ್ರು ಕೇಳ್ತಾ ಇದ್ದಾರೆ. ಯಾರೋ ಇವರು ದೇವಹುತಿ ಕಪಿಲ ಅವ್ರ ತಾಯಿ. ಕಪಿಲ ದೇವಿ ಹೇಳ್ತಾ ಇದ್ರೆ ದೇವಹುತಿ ಕೇಳ್ತಾ ಅವ್ರಿಗೆ ಆತ್ಮಜ್ಞಾನದ ಬಗ್ಗೆ ಅವ್ರಿಗೆ ಒಂದು ಇದು ಬಂದ್ಬಿಡ್ತು, ಏನೋ ಅದ್ರ ಬಗ್ಗೆ ಅವ್ರಿಗೆ ತುಂಬ ಶಿಕ್ಷಣ ಬಂದ್ಬಿಡ್ತು. ಅವರು ತುಂಬ ಒಳ್ಳೆ ಶುದ್ಧವಾದ ಭಕ್ತರಾಗ್ಬಿಟ್ರು.
ದೇವಹೂತಿ. ಈ ಥರ ಕೇಳೋದು ಬಂದು ತುಂಬ ಇಂಪಾರ್ಟೆಂಟ್. ಕೇಳೋದ್ರಿಂದ ನಾವು ಮನಸ್ಸನ್ನ ಕಂಟ್ರೋಲ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಅದೇ ಥರ ದ ಮೋರ್ ಒನ್ ಬಿಕಮ್ಸ್ ಎನ್ಲೈಟೆಡ್ ಆ್ಯಂಡ್ ಡಿಟ್ಯಾಚ್ಡ್ ಫ್ರಮ್ ಎವ್ರಿಥಿಂಗ್ ದಟ್ ಡ್ರಾಸ್ ದ ಮೈಂಡ್ ಅವೇ ಫ್ರಮ್ ಕೃಷ್ಣ, ದ ಮೋರ್ ಒನ್ ಹೈಯರ್ಸ್ ಅವರ್. ಸೊ ಈ ಥರ ಕೇಳ್ತಾ ಕೇಳ್ತಾ ಏನಾಗುತ್ತೆ, ನಮಗೆ ಭಗವಂತನ ಬಗ್ಗೆ ರುಚಿ ಜಾಸ್ತಿ ಆಗ್ತಾ ಇರ್ತದೆ, ಇನ್ನು ಆಸಕ್ತಿ ಜಾಸ್ತಿ ಆಗ್ತಾ ಇರ್ತದೆ, ಇನ್ನೂ ಕೇಳೋಣ ಅಂತ. ಅವಾಗೇನಾಗುತ್ತೆ, ಕೃಷ್ಣನ ಕಥೆ ಮೇಲೆ ನಮ್ಗೆ ಆಸಕ್ತಿ ಮತ್ತು ಅನುಬಂಧ ಮಮತೆ ಜಾಸ್ತಿ ಆಗ್ತಾ ಏನಾಗುತ್ತೆ, ಕೇಳ್ತಾ 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 ವೈರಾಗ್ಯನೂ ಬಂದ್ಬಿಡುತ್ತೆ. ಭೌತಿಕ ಆಸೆಗಳಿಂದ ನಾವು ದೂರ ಆಗ್ಬಿಡ್ತೀರಿ, ಆಧ್ಯಾತ್ಮಿಕವಾದ ಆಸೆಗಳಿಂದ ನಾವು ಹತ್ರ ಆಗ್ಬಿಡ್ತೀವಿ. ಅವಾಗೇನಾಗುತ್ತೆ, ವೈರಾಗ್ಯ ತಾನಾಗಿ ಬಂದ್ಬಿಡುತ್ತೆ. ಸೊ ವೈರಾಗ್ಯ ಅಂದರೆ ಏನು ಅಂದರೆ, ಭೌತಿಕ ಆಸಕ್ತಿಗಳಿಂದ ನಾವು ದೂರ ಆಗಬೇಕು, ಬಿಡುಗಡೆ ಆಗಿ ನಮ್ಮ ಮನಸ್ಸನ್ನು, ನಮ್ಮ ಇಂದ್ರಿಯಗಳನ್ನ ಭಗವಂತನ ಒಂದು ಸೇವೆಯಲ್ಲಿ ನಾವು ಯುಕ್ತರಾಗಬೇಕು. ಅದಕ್ಕೆ ದಿಸ್ ಇಸ್ ಪ್ರಾಕ್ಟೀಸ್ ಹಿಯರಿಂಗ್ ಅವರ್ ಕೃಷ್ಣ ಒನ್ ಬಿಕಮ್ಸ್ ಆಟೋಮೆಟಿಕ್ಲಿ ಅಟ್ಯಾಚ್ ಟು ಸುಪ್ರೀಂ ಸ್ಪಿರಿಟ್. ಸೊ ದಿಸ್ ಅಟ್ಯಾಚ್ಮೆಂಟ್ ಇಸ್ ಕಾಲ್ಡ್ ಪರಿಸಾನುಭೂತಿ. ಇದನ್ನು ಏನಂದರೆ ಪರಿಸಾನುಭೂತಿ ಅಂತ ಹೇಳ್ತಾರೆ. ಸ್ಪಿರಿಚುವಲ್ ಸ್ಯಾಟಿಸ್ಫ್ಯಾಕ್ಷನ್, ಆಧ್ಯಾತ್ಮಿಕವಾದ ಸಂತೋಷ ಅಂತ ಹೇಳ್ತಾರೆ ಇದನ್ನು. ಇಟ್ ಈಸ್ ಜಸ್ಟ್ ಲೈಕ್ ಫೀಲಿಂಗ್ ದಿ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಎ ಹಂಗ್ರಿ ಮ್ಯಾನ್ ಹ್ಯಾಸ್ ಫಾರ್ ಎವ್ರಿ ಮಾರ್ಸಲ್ ಆಫ್ ಫುಡ್ ಹಿ ಈಟ್ಸ್. ಸೊ ಈಗ ತುಂಬ ಒಬ್ಬನಿಗೆ ಹಸು ಆಗ್ತಾ ಇದೆ ಅಂದರೆ, ಅವನು ಒಂದೊಂದು ತುತ್ತು ಅವನಿಗೆ ಸಂತೋಷ ಕೊಡ್ತಾ ಇರುತ್ತೆ. ಅವನಿಗೆ ಹಸು ಜಾಸ್ತಿ ಆಗುವಾಗ ನೀವು ಉಪ್ಪು ಕಡಿಮೆ ಹಾಕಿ ಖಾರ ಜಾಸ್ತಿ ಹಾಕಿ ಕೂಡ ತಿಂತಾ ಇರ್ತಾನೆ. ಯಾಕಂದ್ರೆ ಹಸು ಜಾಸ್ತಿ ಇರುತ್ತಲ್ಲ, ಅವನಿಗೇನಾಗತ್ತೆ, ಅವ್ನು ಬೇಕಾಗಿರೋದು ಊಟ ಹೆಂಗಿದ್ರೆ ಸರಿ ತಿಂತಾರೆ. ಯಾಕೆ ಹಸು ಅಲ್ವಾ, ತನಗಿದ್ರೂ ತಿನ್ಬಿಡ್ತಾನೆ, ಬಿಸಿಯಾಗಿದ್ರೂ ತಿನ್ಬಿಡ್ತಾನೆ, ಉಪ್ಪು ಖಾರ ಸರಿಯಾಗಿದ್ರೂ ತಿಂತಾ ಇರ್ತಾನೆ. ಒಂದೊಂದ್ರಲ್ಲಿ ರುಚಿ ಇರುತ್ತೆ ಅವನಿಗೆ, ಒಂದೊಂದ್ರಲ್ಲಿ ಸಂತೋಷ ಇರುತ್ತೆ, ಒಂದೊಂದು ತುತ್ತಲ್ಲಿ ಸಂತೋಷ ಇರುತ್ತೆ. ಯಾಕಂದ್ರೆ ಆ ಹಸುವಿಂದ ಏನು ಒಂದೊಂದು ತುತ್ತಲ್ಲಿ ಅವ್ನಿಗೆ ಸಂತೋಷ ಬರ್ತಾನೆ ಇರುತ್ತೆ, ಜಾಸ್ತಿ ಆಗ್ತಾ ಇರುತ್ತೆ ಅವನಿಗೆ. It is just similarly, by discharge of devotional service, one feels transcendental satisfaction as the mind becomes detached from material objectives. So ಯಾವಾಗ ನಾವು ಶ್ರವಣ ಮಾಡ್ತಾ ಇರ್ತೀರೋ ಭಗವಂತನ ಬಗ್ಗೆ, ಅವಾಗ ಏನಾಗುತ್ತೆ, ಭೌತಿಕವಾದ ಆಸಕ್ತಿಗಳು ಯಾವುದು ನಮ್ಮ ಹತ್ರ ಬರಲ್ಲ, ದೂರ ಇರೋದ್ರಿಂದ ನಮ್ಗೇನಾಗುತ್ತೆ, ಸಂತೋಷ ಜಾಸ್ತಿ ಆಗ್ತಾ ಇರುತ್ತೆ. ಅವಾಗ ವೈರಾಗ್ಯ ಬರ್ತಾ ಇರುತ್ತೆ. ಯಾರನ್ನ ಏನು ಕರೆದ ಬಿಡ ನಾನು ಬರಲ್ಲ ಅಂತೀನಿ. ಯಾಕೆ ನಾನು ಬರಲ್ಲಪ್ಪ, ನೀನು ಹೋಗ್ಬಿಟ್ಟು ಪಾಪ, ಮದುವೆ ನಾನು ಬರಲ್ಲಪ್ಪ, ನನಗೆ ಕ್ಲಾಸ್ ಇದೆ, ಕ್ಲಾಸ್ ಅಟೆಂಡ್ ಮಾಡ್ಬೇಕು ನಾನು, ನೀನು ಹೋಗ್ಬಿಟ್ಟು ಪಾಪ, ನಾನು ಆಮೇಲೆ ಬರ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಕಳಿಸ್ಬಿಡ್ತೀವಿ. ಗೃಹ ಪ್ರವೇಶ ಇದೆ ಪಾಪ, ನಾನು ಬರಲ್ಲ, ನನಗೆ ಕ್ಲಾಸ್ ಇದೆ, ನಾನು ಪ್ರೋಗ್ರಾಮ್ಗೆ ಹೋಗಬೇಕು ಅಂತ. ಆಮೇಲೆ ಇನ್ನೊಬ್ರು ಸಿನಿಮಾಗೆ ಹೋಗೋಣ ಬಾ ಅಂತ ಹೇಳಿದ್ರೆ, ಒಳ್ಳೆ ಸಿನಿಮಾ ರಿಲೀಸ್ ಆಗಿದೆಪ್ಪ, ಒಳ್ಳೆ ಚೆನ್ನಾಗಿದೆ ಸಿನಿಮಾ, ಸಾವಿರಾರು ಜನ ನೋಡ್ಬಿಟ್ಟು ಚೆನ್ನಾಗಿದ್ದಾರೆ ಬಾ, ನನಗೆ ಬೇಡಪ್ಪ, ನನಗೆ ಇಲ್ಲೊಂದು ಸಿನಿಮಾ ಇದೆ, ಆ ಸಿನಿಮಾ ನೋಡಬೇಕು, ಈ ಸಿನಿಮಾ ನನಗೆ ರುಚಿ ಜಾಸ್ತಿ ಇದೆ ಅಂತ ನಮಗೆ ವೈರಾಗ್ಯ ಬಂದ್ಬಿಡುತ್ತೆ. ಅದ್ರ ಮೇಲೆ ಡಿಟ್ಯಾಚ್ಮೆಂಟ್ ಬಂದ್ಬಿಡುತ್ತೆ, ಅದ್ರ ಮೇಲೆ ಆಸಕ್ತಿ ಹೊರಟೋಗ್ಬಿಡುತ್ತೆ. ಇದ್ರ ಮೇಲೆ ಜಾಸ್ತಿ ಆಗುತ್ತೆ, ಕೃಷ್ಣ ಕಥಾ ಮೇಲೆ ಆಸಕ್ತಿ ಜಾಸ್ತಿ ಆಗ್ಬಿಡುತ್ತೆ. So it is something like curing a disease by expert treatment and appropriate diet. Hearing of the transcendent activities of Lord Krishna is therefore expert treatment for the mad mind, and eating the foodstuff offered to Krishna is the appropriate diet for the suffering patient. ಸೊ ಅದಕ್ಕೆ ಪ್ರಭುಪಾದ ಏನಾದರೂ 4 ನಿಯಮಗಳನ್ನ ನೀವು ಆಚರಣೆ ಮಾಡಿ ಭಗವಂತನ ನಾಮ ಹೇಳಿ. 4 ನಿಯಮಗಳು ಬಂದು ಪಥ್ಯ. ಆ ಪಥ್ಯದಿಂದ ನಾವೇನು ಮಾಡ್ತೀರಿ, ಪಾಪ ಕಾರ್ಯಗಳಿಂದ ದೂರ ಆಗ್ತೀರಿ. ಔಷಧ ಏನು ಅಂದರೆ ಭಗವಂತನ ನಾಮ ಹೇಳ್ತಾ 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 ಡಿಸೀಸ್ ಕ್ಯೂರ್ ಆಗ್ತಾ ಇರುತ್ತೆ. ನಮ್ಗೆ ಏನೇ ಕಾಯಿಲೆ ಇರಲಿ ಅದು ಕ್ಯೂರ್ ಆಗೋದು, ವಾಸಿ ಆಗ್ತಾ ಇರುತ್ತೆ. ಇದು ಸರಿಯಾದ ಕರೆಕ್ಟಾದ ಒಂದು ಟ್ರೀಟ್ಮೆಂಟ್ಗೆ ಏನು ಹೇಳ್ತಾರೆ, ಚಿಕಿತ್ಸೆ. ಇದೇ ಒಳ್ಳೆ ಚಿಕಿತ್ಸೆ. ಯಾವುದೋ ಕೃಷ್ಣ ಚೈತನ್ಯನ ಆಚರಣೆ ಮಾಡೋದೇ ಒಂದು ಸರಿಯಾದ ಚಿಕಿತ್ಸೆ. ಇದರಿಗಿಂತ ಅಪಾರವಾದ ಚಿಕಿತ್ಸೆ ಯಾವುದೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆ, ಚಾಂಟಿಂಗ್ ಮಾಡೋಣ ಇಲ್ಲ ಹಂಗೆ ಪರವಾಗಿಲ್ವಾ? ಎಲ್ಲೋಗೋರೆಲ್ಲ ಮದುವೆಗೆ ಹೋಗಿದ್ರು. ಸರಿ ಸರಿ. ಶಾಂತಮ್ಮನ ತಮ್ಮನ ಮಗನ ಮದುವೆ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ಚೆನ್ನಾಗಿದೆ. ಹರೇ ಕೃಷ್ಣ ಕೃಷ್ಣ